ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯ ಶಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುರೌ ವೈರಾಗ್ಯಭಾಗ್ಯೋರಧೌ ವೇದಾಂತಾಮೃತ ಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಿಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲಮುನಿತ್ರಯಾಪ್ತಲಕ್ಷ್ಮಾತ್ಮರಕ್ಷಣೇತಿ ತ್ವಯಿಗಾಗಮಾन्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गः श्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्घ्ये केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि धनाय मेने अस्मद्गुरोर्भगवतोऽस्यैकसिन्धो रामानुजस्य चरणौ शरणं प्रपद्ये। पिगाहे आमुनं तीर्थं साधु वृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैकमिकं तत्त्वं हस्तामलगताङ्गतं यस्य सारस्वतस्रोतो कुलामोदवासितं श्रुतीनां श्रमायालं शठारिं तमुपास्महे। वन्दे वैकुण्ठसेनान्यं देवं सूत्रवती सकं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धितां नानुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीं अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तं यति परिवृढोद्गीतानामदर्शेदञ्जसा निगमपरिषन्नेदीयां संनिरामयमाशयं जननपदवीयातायातश्रमापहरां धियं जनेतु समे देवः श्रीमान् धनञ्जय सारथिः सन्तः सारल्यः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकां श्रीमते रामानुजाय नमः। ಕರ್ಮಯೋಗದ ಸ್ವರೂಪದಲ್ಲಿ ಹೇಳಿ ಕರ್ಮಯೋಗದ ಭೇದಗಳನ್ನು ತಿಳಿಸುವುದಕ್ಕೆ ಮೊದಲು ಎಲ್ಲ ಕರ್ಮಯೋಗದಲ್ಲಿಯೂ ಸಾಧಾರಣವಾಗಿ ಮಾಡಬೇಕಾದ ಅನುಸಂಧಾನದ ಪ್ರಕಾರವನ್ನು ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಅನ್ನುವ ಶ್ಲೋಕದಿಂದ ಎಲ್ಲವೂ ಬ್ರಹ್ಮಾತ್ಮಕ ಅನ್ನುವ ದೃಷ್ಟಿಯಿಂದ ಕರ್ಮಯೋಗವನ್ನು ಮಾಡಬೇಕು ಅನ್ನುವ ವಿಷಯವನ್ನು ಹೇಳಿ ಬ್ರಹ್ಮಾತ್ಮಕನಾದ ನನ್ನ ಆತ್ಮನನ್ನು ಪಡೆದುಕೊಳ್ತಾನೆ ಆಗ ಆ ರೀತಿಯಾದ ಅನುಸಂಧಾನದಿಂದ ಅಂತ ಹೇಳಿ ಸಾಮಾನ್ಯವಾದ ಆಕಾರ ಎಲ್ಲ ಕರ್ಮಯೋಗಿಗಳಿಗೂ ಅದನ್ನೇ ಹೇಳಿ ಈಗ ಕರ್ಮಯೋಗದ ಭೇದಗಳನ್ನು ಇನ್ನು ಮುಂದೆ ಹೇಳಲ್ಪಡುತ್ತೆ. ಏವಂ ಕರ್ಮಣಃ ಜ್ಞಾನಾಕಾರತಾಂ ಪ್ರತಿಪಾದ್ಯ ಕರ್ಮಯೋಗ ಭೇದಾನ್ ಆಹ. ಕರ್ಮಯೋಗದಲ್ಲಿರುವ ಭೇದಗಳು ಎಷ್ಟು ವಿಧವಾದ ಕರ್ಮಯೋಗಗಳಿವೆ, ಅದರಲ್ಲಿ ಕೆಲವು ವಿಶೇಷವಾದ ವಿಧಗಳನ್ನು ಇಲ್ಲಿ ಹೇಳಲ್ಪಡುತ್ತೆ. ಈಗ ದೈವಮೇವಾಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ ಬ್ರಹ್ಮಾಗ್ನೌ ಅಪರೇ ಯಜ್ಞಂ ಯಜ್ಞೇನೈವೋಪಜುಹ್ವತಿ. ಇಲ್ಲಿಯೂ ಕೂಡ ನಮ್ಮ ಸಿದ್ಧಾಂತಕ್ಕೆ ಅನುಗುಣವಾಗಿ ಭಾಷ್ಯಕಾರರು ಸ್ಪಷ್ಟವಾಗಿ ಸ್ಥಾಪನೆ ಮಾಡಿರುವ ವಿಷಯ ಶ್ರುತಿ ಸ್ಮೃತಿಗಳಿಗೆಲ್ಲ ಅನುಗುಣವಾಗಿರೋದು. ಎಲ್ಲ ಅಧಿಕಾರಿಗಳಿಗೂ ವರ್ಣಾಶ್ರಮ ಧರ್ಮಗಳು ಅವಶ್ಯಕ ಅಂತ ಹೇಳೋದು. ಆದ್ದರಿಂದ ಎರಡು ಸೂತ್ರಗಳಲ್ಲಿ ಬ್ರಹ್ಮಸೂತ್ರಗಳಲ್ಲಿ ಅದನ್ನು ಪ್ರಧಾನವಾಗಿ ಬ್ರಹ್ಮಸೂತ್ರದಲ್ಲಿ ಸ್ಥಾಪನೆ ಮಾಡಿದ್ರು. ಒಂದು ವಿಹಿತತ್ವಾಂಚ ಆಶ್ರಮ ಕರ್ಮಾಪಿ ಅಂತ, ಇನ್ನೊಂದು ಅದರಿಂದ ಒಂದು ಪ್ರಯೋಜನ ಉಂಟಾಗುತ್ತೆ ಸಹಕಾರಿತ್ವೇನ ಚ ಅಂತ ಹೇಳಿ ಎರಡು ಸೂತ್ರಗಳಲ್ಲಿ ಪ್ರಧಾನವಾಗಿ ಅದರಲ್ಲಿ ಭಕ್ತಿಯೋಗಿಯಾಗಲಿ ಪ್ರಪನ್ನನಾಗಲಿ ಎಲ್ಲರಿಗೂ ವರ್ಣಾಶ್ರಮ ಧರ್ಮಗಳು ಅವಶ್ಯಕ. ಎಲ್ಲರಿಗೂ ಬೇಕಾಗಿದ್ದು ವಿಹಿತತ್ವಾಚ ಆಶ್ರಮ ಕರ್ಮಾಪಿ, ವೇದ ವಿಹಿತವಾದ್ದರಿಂದ ಮಾಡಲೇಬೇಕು.
ಭಕ್ತಿಯೋಗಿಗೆ ವಿಶೇಷವಾಗಿ ಅಂಗವಾಗಿ ಸಹಕಾರಿಯಾಗುತ್ತೆ. ಸಹಕಾರಿತ್ವೇನ ಚ ಅಂತ ಹೇಳಿರೋದು. ಅಂಗವಾಗಿ ಮಾಡೋದು ಪ್ರಾಪ್ತವಾಗಿದ್ದರೂ ಸಹಕಾರಿಯೂ ಅದು ಅಂಗವು ವರ್ಣಾಶ್ರಮ ಧರ್ಮವೇ ಮಾಡಬೇಕಾದ್ದು ವಿಹಿತವಾಗಿದ್ದರೂ ಅಂಗವಾಗಿಯೂ ಅದನ್ನು ಮಾಡಬೇಕು. ಅದೇ ರೀತಿಯಲ್ಲಿ ಈ ಕರ್ಮಯೋಗ ಜ್ಞಾನಯೋಗ ಮಾಡುವವರಿಗೂ ಇದು ಭಕ್ತಿಯೋಗಕ್ಕೆ ಅಂಗ. ಅವರಿಗೂ ಕೂಡ ವರ್ಣಾಶ್ರಮ ಧರ್ಮಗಳು ಅತ್ಯಂತ ಅವಶ್ಯಕ. ಆದ್ದರಿಂದ ಇಲ್ಲಿ ಆ ವರ್ಣಾಶ್ರಮ ಧರ್ಮಗಳನ್ನು ತಾನು ಫಲಾಶೆ ಇಲ್ಲದೆ ಅದರಲ್ಲಿ ಕೆಲವು ಅನೇಕ ವರ್ಣಾಶ್ರಮ ಧರ್ಮಗಳಿಗೆ ಫಲವು ಹೇಳಿಯೇ ಇಲ್ಲ ಶ್ರುತಿಯಲ್ಲಿ. ಕೆಲವುಕ್ಕೆ ಫಲವು ಕೂಡ ಹೇಳಿದೆ. ಆದರೂ ಅದನ್ನು ಸ್ವತಃ ಪ್ರಯೋಜನವಾದ ಬುದ್ಧಿಯಿಂದ ಯಾವ ಒಂದು ಫಲದಲ್ಲಿ ಆಶೆ ಇಲ್ಲದೆ ಭಗವದಾರಾಧನ ರೂಪವಾಗಿ ಸಂಗತ್ಯಾಗ ಮಾಡಿ ಈ ರೀತಿ ಅದನ್ನು ಎಲ್ಲರೂ ಅನುಸಂಧಾನ ಮಾಡಬೇಕು, ಅನುಷ್ಠಾನ ಮಾಡಬೇಕು. ಅದರ ಜೊತೆಗೆ ಬೇರೆ ಒಂದು ಕರ್ಮವನ್ನು ಆರಿಸಿಕೊಂಡು ನಿಯತವಾಗಿ ಮಾಡಬೇಕು. ಅದರಲ್ಲಿ ಕೆಲವು ವಿಶೇಷವಾದ ವಿಷಯಗಳು ಕೂಡ ಇಲ್ಲಿ ಹೇಳಲ್ಪಡುತ್ತೆ. ಮೊದಲ ಆರಂಭದಲ್ಲಿಯೇ ಅದು ಬರುತ್ತೆ. ಈಗ ದೈವಮೇವಾಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ ಬ್ರಹ್ಮಾಗ್ನೌ ಅಪರೇ ಯಜ್ಞಂ ಯಜ್ಞೇನೈವ ಉಪಜುಹ್ವತಿ ಅಂತ ಹೇಳಿ, ದೈವಮೇವ ಅಪರೇ ಅಪರೇ ಅಂತ ಹೇಳಿರೋದ್ರಿಂದ ಇದು ವಿಕಲ್ಪ ಅನ್ನೋದು ತಿಳಿಯುತ್ತೆ. ಇದು ಒಂದು ಚಾಯ್ಸ್. ಕರ್ಮಯೋಗಗಳಲ್ಲಿ ಬೇಕಾದಷ್ಟು ವಿಧವಾದ ಕರ್ಮಯೋಗಗಳಿದೆ. ಆದ್ದರಿಂದ ಇಲ್ಲಿ ಹೇಳುವಂತಹ ದೈವ ಯಜ್ಞ ಅನ್ನೋದು ಒಂದು. ಇನ್ನೊಂದು ಬ್ರಹ್ಮಾಗ್ನೌ ಅಪರೇ 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 ಅಂತ ಹೇಳಿರೋದ್ರಿಂದ ಇಲ್ಲಿ ಎರಡು ಕರ್ಮಭೇದಗಳು ಹೇಳಲ್ಪಟ್ಟಿದೆ. ಕರ್ಮಯೋಗದ ಎರಡು ಭೇದಗಳು ಈ ಶ್ಲೋಕದಲ್ಲಿ ಹೇಳಲ್ಪಟ್ಟಿದೆ ಅನ್ನೋದು ಸಿದ್ಧಾಂತ. ದೈವಂ ಅಂತ ಹೇಳಿದ್ರೆ ಇದೆಲ್ಲ ಸ್ವಾಮಿ ದೇಶಿಕನ್ ಸ್ಪಷ್ಟಪಡಿಸ್ತಾರೆ ಮುಂದೆ ತಾತ್ಪರ್ಯ ಚಂದ್ರಿಕೆಯಲ್ಲಿ. ದೇವಾರ್ಚನ ರೂಪಂ ಯಜ್ಞಂ ಅಂತ ಅರ್ಥ. ದೇವಾರ್ಚನ ರೂಪವಾದ ಯಜ್ಞ. ಅಪರೇ ಕರ್ಮಯೋಗಿನಃ ಪರ್ಯುಪಾಸತೆ ಸೇವಂತೆ. ದೇವಾರ್ಚನ ರೂಪವಾದ ಯಜ್ಞ, ಭಗವದಾರಾಧನವು ಕೂಡ ಯಜ್ಞವೇ ಅಂತ ಹೇಳಲ್ಪಟ್ಟಿದೆ. ನಾವು ಸಂಕಲ್ಪ ಮಾಡುವಾಗಲೂ ಕೂಡ ಭಗವದಾರಾಧನ ಯಕ್ಷ್ಯೇ ಅಂತ ಸಂಕಲ್ಪ ಮಾಡ್ತೀವಿ. ಯಾಗ ಅದು ಒಂದು ಯಾಗವೇ. ಪೂರ್ವಕಾಂಡದಲ್ಲಿ ಹೇಳಿರುವ ಎಲ್ಲ ಕರ್ಮಗಳನ್ನು ಕೂಡ ಒಬ್ಬ ಮುಮುಕ್ಷುವಾದವನು ಭಗವದಾರಾಧನ ರೂಪ ಅನ್ನುವ ದೃಷ್ಟಿಯಿಂದಲೇ ಮಾಡುವಂಥದ್ದು. ಆ ಪೂರ್ವಕಾಂಡವು ಅವನ ಆರಾಧನಾ ಪ್ರಕಾರವನ್ನು ಹೇಳಿ, ಈ ಆರಾಧನೆಗಳಿಂದ ಆರಾಧಿಸಲ್ಪಡುವವನ ಸ್ವರೂಪವು ಉತ್ತರಕಾಂಡದಲ್ಲಿ ಅದು ಹೇಳಲ್ಪಟ್ಟಿದೆ ಸ್ಪಷ್ಟವಾಗಿ. ಆದ್ದರಿಂದ ಈ ರೀತಿ ಎಲ್ಲರಿಗೂ ಕೂಡ ಇದು ಒಂದು ಯಾಗವೇ, ಭಗವದಾರಾಧನವು ಒಂದು ಯಾಗವೇ. ಆದರೆ ಅದನ್ನೇ ಕರ್ಮಯೋಗದ ದೃಷ್ಟಿಯಿಂದಲೂ ಮಾಡೋಕ್ಕೆ ಸಾಧ್ಯ ಅಂತ ಇಲ್ಲಿ ಹೇಳಲ್ಪಟ್ಟಿದೆ. ದೇವಾರ್ಚನ ರೂಪವಾದ ಯಜ್ಞ. ಸ್ವಾಮಿ ದೇಶಿಕನ್ ಇದನ್ನು ಸ್ಪಷ್ಟಪಡಿಸ್ತಾರೆ ಮುಂದೆ. ಭಗವಂತನ ಅರ್ಚನಾ ರೂಪವಾದ ಯಜ್ಞ ಅಂತ ಹೇಳಲ್ಪಟ್ಟಿದೆ. ಅಪರೇ ಕರ್ಮಯೋಗಿನಃ ಪರ್ಯುಪಾಸತೆ, ನಿಯತವಾಗಿ ಮಾಡಬೇಕು ಅಂತ ಅರ್ಥ. ಕರ್ಮಯೋಗ ಮಾಡಿದ್ರೆ ಅದರಲ್ಲಿ ವಿಚ್ಛೇದವಿರಬಾರ್ದು, ಪ್ರತಿದಿನವೂ ಮಾಡಬೇಕು. ಒಂದು ಸಹಸ್ರನಾಮಾರ್ಚನೆ ಅಂತ ಇಟ್ಟುಕೊಂಡ್ರೆ ಪ್ರತಿದಿನವೂ ನಿಯತವಾಗಿ ಸಹಸ್ರನಾಮಾರ್ಚನೆಯನ್ನು ಸೇರಿ ಮಾಡುವಂಥದ್ದು. ಅದನ್ನೇ ಒಂದು ಕರ್ಮಯೋಗದಂತೆ ಮಾಡೋಕ್ಕೆ ಸಾಧ್ಯ. ಈ ರೀತಿಯಾದ ಒಂದು ವಿಶೇಷ ದೇವಾರ್ಚನೆ ಎಲ್ಲರಿಗೂ ಸಾಮಾನ್ಯವಲ್ಲ. ವರ್ಣಾಶ್ರಮ ಧರ್ಮ ಎಲ್ಲ ಮಾಡಬೇಕು. ಇದು ಕರ್ಮಯೋಗ ಅಂತ ಹೇಗೆ ಹೇಳೋದು ಅಂದರೆ, ಅದು ನಿಯತವಾಗಿ ಸಾಮಾನ್ಯವಾಗಿ ಮಾಡುವ ನಾವು ಭಗವದಾರಾಧನೆಯಲ್ಲಿ ಮಧ್ಯದಲ್ಲಿ ಹೆಚ್ಚು ಕಡಿಮೆ ಆಗಬಹುದು. ಕೆಲವು ದಿನ ಪ್ರವಾಸದಲ್ಲಿರುವಾಗ ಮಾಡದೇ ಇರಬಹುದು, ಸಂಗ್ರಹವಾಗಿ ಮಾಡ್ಬೋದು, ಮಾನಸಿಕವಾಗಿ ಮಾಡಿಬಿಡ್ಬಹುದು. ಇದೆಲ್ಲ ಏರ್ಪಡುತ್ತೆ. ಆದರೆ ಕರ್ಮಯೋಗ ಅಂತ ಮಾಡುವಂಥ ಅವನು ಹೇಗೆ ಮಾಡ್ತಾನೆ ಅಂದರೆ ತತ್ರೈವ ನಿಷ್ಠಾಂ ಕುರ್ವಂತಿ ಇತ್ಯರ್ಥ. ಅದರಲ್ಲಿಯೇ ನಿತರಾಂ ಸ್ಥಿತಿ, ಒಂದು ನಿಯತವಾದ ಸ್ಥಿತಿ, ಆ ರೀತಿ ಮಾಡ್ತಾನವನು. ಅವನು ದೇವತಾರ್ಚನೆಯನ್ನೆಯೇ ಕರ್ಮಯೋಗದಂತೆ ಮಾಡ್ತಾನೆ. ಅದು ಕೂಡ ಸಾಧ್ಯ ಅಂತ ಹೇಳಲ್ಪಟ್ಟಿದೆ. ಅದರಲ್ಲಿ ಕೆಲವು ವಿಷಯಗಳನ್ನು ಸೇರಿಸ್ಕೊಳ್ಬಹುದು, ಕೆಲವನ್ನು ವಿಶೇಷವಾಗಿ ಮಾಡಬಹುದು. ಈ ರೀತಿ ಕರ್ಮಯೋಗ ಒಂದು ದೃಷ್ಟಿಯಿಂದಲೂ ಮಾಡಲು ಸಾಧ್ಯ. ಅಪರೇ ಬ್ರಹ್ಮಾಗ್ನೋ ಯಜ್ಞಂ ಯಜ್ಞೇನೈವ ಉಪಜುಹ್ವತಿ. ಕೆಲವರು ಯಜ್ಞವನ್ನು ಯಜ್ಞದಿಂದಲೇ ಮಾಡ್ತಾರೆ ಅಂತ ಶ್ಲೋಕದಲ್ಲಿ ಹೇಳಿದ್ರೆ ಶಬ್ದಗಳು
ತಿಳಿಯೋದಕ್ಕೆ ಕಷ್ಟ. ಯಜ್ಞವನ್ನು ಯಜ್ಞದಿಂದಲೇ ಹೋಮ ಮಾಡ್ತಾರೆ. ಯಜ್ಞಂ ಯಜ್ಞೇನ ಏವ ಉಪಜಿಹ್ವತಿ ಬ್ರಹ್ಮಾಗ್ನೋ, ಬ್ರಹ್ಮ ಅನ್ನುವ ಅಗ್ನಿಯಲ್ಲಿ ಯಜ್ಞವನ್ನು ಯಜ್ಞದಿಂದಲೇ ಹೋಮ ಮಾಡ್ತಾರೆ. ಇಲ್ಲಿ ಶಬ್ದಗಳಿಗೆ ಅರ್ಥವನ್ನು ಹೇಳುವಾಗ ಭಾಷಿಕಾರರು ತಿಳಿಸ್ತಾರೆ. ಯಜ್ಞ ಶಬ್ದ ಹವಿಹಿ ಸೃಗಾದಿ ಯಜ್ಞ ಸಾಧನೆ ವರ್ತತೆ. ಹವಿಸೃಗಾದಿ ಯಜ್ಞ ಸಾಧನೆ ವರ್ತತೆ. ಹವಿಸ್ಸು, ಸೃಕ್ಕು ಮೊದಲಾದ ಸಾಧನೆಗಳಿಂದ ಯಜ್ಞವನ್ನು ಮಾಡ್ತಾನೆ ಅಂತ ಅರ್ಥ. ಅಂದರೆ ಇದು ಹೋಮಾದಿಗಳು ಹೇಳಲ್ಪಡುತ್ತೆ. ಮೊದಲನೇ ಯಜ್ಞ ಶಬ್ದಕ್ಕೆ ಹೋಮಾದಿಗಳು ಅಂತ ಅರ್ಥ. ಎರಡನೆಯ ಯಜ್ಞ ಶಬ್ದಕ್ಕೆ ಸಾಧನಗಳು ಅಂತ ಅರ್ಥ. ಯಜ್ಞ ಸಾಧನಗಳು, ಹವಿಸ್ಸು, ಸುರುಕು ಮೊದಲಾದ ಯಜ್ಞ ಸಾಧನಗಳಿಂದ ಯಜ್ಞವನ್ನು ಮಾಡ್ತಾನೆ ಅಂತ ಅರ್ಥ. ಬ್ರಹ್ಮಾಗ್ನಿಯಲ್ಲಿ, ಅಗ್ನಿಯು ಬ್ರಹ್ಮಾತ್ಮಕವೇ, ಆದ್ದರಿಂದ ಅವನು ಮಾಡುವ ಅಗ್ನಿ ಬ್ರಹ್ಮಾಗ್ನಿಯೇ. ಬ್ರಹ್ಮಾಗ್ನಿಯಲ್ಲಿ ಅವನು ಯಜ್ಞಾದಿಗಳನ್ನು, ಯಜ್ಞ ಸಾಧನಗಳನ್ನು ಉಪಯೋಗಿಸಿ ಮಾಡ್ತಾನೆ ಅನ್ನೋದು ಇಲ್ಲಿ ಅರ್ಥ. ಇದು ಬ್ರಹ್ಮಾರ್ಪಣಂ ಬ್ರಹ್ಮ ಹೇವಿಹಿ ಇತಿ ನ್ಯಾಯೇನ ಯಾಗ ಹೋಮಯೋ ನಿಷ್ಠಾಂ ಕುರ್ವಂತಿ. ಅದರಿಂದ ಇಲ್ಲಿ ಅವರು ಯಾಗ ಹೋಮ ಮೊದಲಾದವುಗಳಲ್ಲಿಯೇ ನಿಷ್ಠೆಯನ್ನು ಹೊಂದಿದವರಾಗಿರ್ತಾರೆ. ವರ್ಣಾಶ್ರಮ ಧರ್ಮದ ಜೊತೆ ಮಾಡುವಂತಹದ್ದಿದು, ಅದರಲ್ಲಿಯೇ ನಿಷ್ಠೆಯನ್ನು ಹೊಂದಿರ್ತಾರೆ ಅಂತ ಅರ್ಥ. ಯಾಗ ಹೋಮಗಳಲ್ಲಿ ಅಂತ ಅರ್ಥ. ಇದಕ್ಕೆ ವಿವರಿಸ್ತಾರೆ ಸ್ವಾಮಿ ದೇಶಿಕನ್. ಇದಕ್ಕೆ ಹೇಳುವಾಗ ಉಕ್ತಾರ್ಥ ಸಂಗತಿ ಪೂರ್ವಕಂ ದೈವಮೇವ ಇತ್ಯಾದೇಹೆ ಪ್ರಾಣಾನ್ ಪ್ರಾಣೇಶು ಜಿಹ್ವತಿ ಇತಿ ಅಂತಸ್ಯ. ಈ 25ನೇ ಶ್ಲೋಕದಿಂದ 30ನೇ ಶ್ಲೋಕದವರೆಗೆ ಎಲ್ಲವೂ ಕೂಡ ಕರ್ಮಯೋಗದ ಭೇದಗಳನ್ನು ಹೇಳಿಕೊಡುತ್ತೆ, ತಿಳಿಸುತ್ತೆ. ನ ಪ್ರಘಟಕಸ್ಯ ಅರ್ಥಮಾಹ. ಇದು ಒಂದು ಘಟ್ಟ, ಇದು ಒಂದು ಪ್ರಕರಣ. ಅದರಲ್ಲಿ ಪ್ರಕರಣದ ಒಳಗಡೆ ಒಂದು ಪ್ರಕರಣ ಇದು. ಇದು ಕರ್ಮಯೋಗದ ಜ್ಞಾನಾಕಾರತೆಯನ್ನೆಲ್ಲ ಹೇಳಿದ ಮೇಲೆ ಮಾಡುವಂತಹ ಕರ್ಮಯೋಗ ಭೇದಗಳು ಇಲ್ಲಿ ಹೇಳಲ್ಪಟ್ಟಿದೆ. ಏವಂ ಕರ್ಮಣಃ ಅಂತ ಇಲ್ಲಿ ಆರಂಭಿಸ್ತಾರೆ ಪ್ರವೇಶದಲ್ಲಿ. ದೇವ ಸಂಬಂಧಿ ದೈವಂ, ದೈವಮೇವ ಯಜ್ಞಂ ಅಂತ ಹೇಳಿದ್ರೆ ದೇವನಿಗೆ ಸಂಬಂಧಿಸಿದ್ದು ದೈವ. ತತ್ ಸಂಬಂಧಿತ್ವಂಚ ತದರ್ಚನ ರೂಪತ್ವಂ. ಅವನಿಗೆ ಹೇಗೆ ಸಂಬಂಧಿಸಿದ್ದು ದೈವವಾದ ಯಜ್ಞ ಅಂದರೆ ಏನು? ದೇವನಿಗೆ ಪರಮಾತ್ಮನಿಗೆ ಸಂಬಂಧಿಸಿದ್ದು ಅಂದರೆ ಅರ್ಚನಾ ಮೊದಲಾದ ರೂಪಗಳಲ್ಲಿ ಇರುವಂತಹದ್ದು. ಅರ್ಚನಾ ಮೊದಲಾದ ರೂಪದಲ್ಲಿ ದೈವಮೇವ ಇತಿ ಅವಧಾರಣೇನ ಅಪರೇ ಇತ್ಯಾದಿನ ಚ ವಿಕಲ್ಪ ಸಿದ್ಧ. ದೈವಮೇವ ಅಪರೇ ಅಂತ ಎರಡು ಏವಕಾರ ಮತ್ತು ಅಪರೇ ಅನ್ನುವ ಶಬ್ದ, ಇದೆರಡು ಕೂಡ ಇದು ಒಂದು ಕರ್ಮಯೋಗದ ಭೇದ ಅನ್ನೋದನ್ನು ತಿಳಿಸುತ್ತೆ. ತತಶ್ಚ ದೇವ ಸಂಬಂಧ ಮಾತ್ರ ಸಾಧಾರಣಂ ನಾತ್ರ ವಾಚ್ಯಂ. ಸಾಧಾರಣವಾದ ದೇವ ಸಂಬಂಧ ಅನ್ನುವ ಅರ್ಥವಲ್ಲ ಇಲ್ಲಿ. ಅತಃ ಅರ್ಚನ ಶಬ್ದೇನ ವಕ್ಷ್ಯಮಾಣ ಯಾಗ ಹೋಮಾದಿಭ್ಯ ವ್ಯಾವೃತ್ತಿ ಸೂಚಿತ. ಎಲ್ಲ ಕರ್ಮಗಳಲ್ಲಿಯೂ ದೇವ ಸಂಬಂಧ ಇದ್ದೇ ಇದೆ. ಆದ್ದರಿಂದ ದೇವ ಸಂಬಂಧ ಮಾತ್ರವನ್ನು ತಿಳಿಸ್ತಾ ಇಲ್ಲ ಇಲ್ಲಿ. ದೈವ ಅಂತ ಹೇಳುವ ಶಬ್ದ ದೇವನೊಡನೆ ಸಂಬಂಧಿಸಿರುವಂತಹದ್ದು. ಆದ್ದರಿಂದ ದೇವ ಸಂಬಂಧಿ ದೈವ. ನಾವು ಮಾಡುವ ಎಲ್ಲ ಕರ್ಮಗಳು ಪರಮೈಕಾಂತಿಗಳು ಮಾಡೋದು ಹೇಗೆ ಮಾಡ್ತಾರೆ? ದೇವನಲ್ಲಿ ತಾನೇ ಉದ್ದೇಶಿಸಿ ಮಾಡೋದು. ಎಲ್ಲಕ್ಕೂ ದೇವ ಸಂಬಂಧಿ ಇದ್ದೇ ಇದೆ, ದೇವನ ಸಂಬಂಧ. ಆದ್ದರಿಂದ ಇದು ಬರೀ ಸಾಮಾನ್ಯವಾದ ದೇವ ಸಂಬಂಧವನ್ನು ಹೇಳೋದಿಲ್ಲ. ಆದ್ದರಿಂದ ಈ ದೈವಯಜ್ಞ ಅಂತ ಹೇಳೋದು ಯಾಗ ಹೋಮ ಮೊದಲಾದ ದೇವ ಸಂಬಂಧವನ್ನು ಉಳ್ಳ ಯಾಗ ಹೋಮ ಮೊದಲಾದ ಕರ್ಮಗಳಿಗಿಂತ ಬೇರೆಯಾದದ್ದು ಅನ್ನೋದನ್ನು ತಿಳಿಸುತ್ತೆ. ಇದು ಯಾಗಾದೇರಪಿ ದೇವಾರ್ಚನತ್ವೇಪಿ ತತ್ತ ದೇವತಾರೂಪ ಸಪರ್ಯಾಯಾಂ ಹಿ ಅರ್ಚನ ಶಬ್ದ ಪ್ರಸಿದ್ಧ. ಆದ್ದರಿಂದ ಯಾಗ ಮೊದಲಾದ ಕೂಡ, ಯಾಗ ಹೋಮಾದಿಗಳಲ್ಲಿಯೂ ಕೂಡ ದೇವಾರ್ಚನವೇ. ಅಲ್ಲಿಯೂ ಕೂಡ ಯಾಗ ಅಂದರೆ ಯಜದೇವ ಪೂಜಾಯಾಮ್ ಅಂತ, ಎಲ್ಲವೂ ಕೂಡ ಯಾಗವೇ ಮಾಡೋದಿಲ್ಲ. ಆದ್ದರಿಂದ ಎಲ್ಲವೂ ದೇವತೆಯ ಆರಾಧನೆ ರೂಪ. ಆ ದೇವತೆಯ ಪ್ರೀತಿಯನ್ನು ಉಂಟು ಮಾಡಿ ನಾವು ಫಲವನ್ನು ಪಡೆದುಕೊಳ್ಳುವಂತಹದ್ದು. ಎಲ್ಲ ಯಾಗಗಳು ಕರ್ಮಗಳೆಲ್ಲ ಹಾಗೆಯೇ. ಸಪರ್ಯ ಅಂದರೆ ಅವರ ಸೇವೆ ಅಂತ ಅರ್ಥ. ತತ್ತ ದೇವತಾ ರೂಪಾದಿ ಸಪರ್ಯಾಯಾಮ್, ಆಯಾ ದೇವತೆಯ ರೂಪದ ಸೇವೆ ಅದನ್ನು ಮಾಡುವಂತಹದ್ದು. ಅದು ಅರ್ಚನ ಶಬ್ದವು ಪ್ರಸಿದ್ಧವಾಗಿದೆ. ಎಲ್ಲವೂ ಕೂಡ ಯಾಗ ಮೊದಲಾದಗಳು ದೇವಾರ್ಚನ ರೂಪವೇ ಆಗಿದೆ. ಆದರೆ ಆಯಾ ದೇವತೆಗಳನ್ನು ಅಲ್ಲಿ ನಾವು ಅರ್ಚನೆ ಮಾಡ್ತೀವಿ. ಆದ್ದರಿಂದ ಅದು ಬೇರೆ ಬೇರೆ ಆಗುತ್ತೆ ಅಂತ ಅರ್ಥ. ಅಲ್ಲಿ ಅರ್ಚನ ಶಬ್ದವು ಪ್ರಸಿದ್ಧವಾಗಿದೆ ಅಂತ ಹೇಳಿದ್ರು. ಕರ್ಮಯೋಗೇನ ಯೋಗಿನಾಂ ಇತಿ ಉಪಕ್ರಮವತ್ ಅತ್ರಾಪಿ ಯೋಗಿ ಶಬ್ದ ಕರ್ಮಯೋಗ ನಿಷ್ಠ ವಿಷಯ. ಕರ್ಮಯೋಗೇನ ಯೋಗಿನಾಂ ಅಂತ ಹೇಳಿರೋದ್ರಿಂದ
ಕರ್ಮಯೋಗ ಹಿಂದೆ ಬಂದ ಶ್ಲೋಕ 3ನೇ ಅಧ್ಯಾಯದ್ದು. ಯೋಗ ಶಬ್ದವು ಇಲ್ಲಿ ಕರ್ಮಯೋಗ ನಿಷ್ಠನಾದವನನ್ನು ಯೋಗಿನಃ ಅಂತ ಸಾಮಾನ್ಯವಾಗಿ ಯಾವ ವಿಶೇಷಣವೂ ಇಲ್ಲದೆ ಹೇಳಲ್ಪಟ್ಟ ಯೋಗ ಶಬ್ದ ಕರ್ಮಯೋಗಿಯನ್ನು ತಿಳಿಸುತ್ತೆ ಅಂತ ಹೇಳ್ತಾರೆ ಇಲ್ಲಿ. ದೈವಸ್ಯ ಯಜ್ಞತ್ವೇನ ದೃಷ್ಟಿ ಅತ್ರ ವಿಧೀಯತೆ ಇತಿ ಭ್ರಮವ್ಯುದಾಸಾಯ ನಿರಂತರ ಅನುಷ್ಠಾನ ಪ್ರಯುಕ್ತ ಚರಣ ಪರ್ಯಾಯೇಣ ವ್ಯಾಖ್ಯಾತಿ ಸೇವಂತೆ. ಸೇವಂತೆ ಅಂತ ಹೇಳೋದು ಅರ್ಚನೆ, ಆಚರಣೆ ಅಂತ ಹೇಳುವಂತಹ ಚರಣೆ ಅನ್ನುವ ಶಬ್ದಕ್ಕೆ, ಚರಣ ಶಬ್ದಕ್ಕೆ ಪರ್ಯಾಯ ಪದ ಸೇವಂತೆ ಅಂತ ಹೇಳೋದು. ಇದು ನಿರಂತರವಾದ ನಿಷ್ಠೆಯನ್ನು ತಿಳಿಸುತ್ತೆ. ಅಂದರೆ ಪ್ರತಿದಿನವೂ ನಿಯತವಾಗಿ ಮಾಡುವಂತಹದ್ದು, ಅದರಲ್ಲಿಯೇ ನಿಷ್ಠನಾಗಿರೋದು. ಇದು ದೃಷ್ಟಿ ವಿಧಿ ಅಲ್ಲ. ಇಲ್ಲಿ ದೈವಸ್ಯ ಯಜ್ಞತ್ವೇನ ದೃಷ್ಟಿ, ದೈವಮೇವ ಯಜ್ಞಂ ಪರ್ಯುಪಾಸತೆ ಅಂದರೆ ಮನೋಬ್ರಹ್ಮೇತ್ಯುಪಾಸೀತ ಅಂತ ಇಲ್ಲಿ ಹೇಳಿಲ್ಲ. ಮನೋಬ್ರಹ್ಮೇತ್ಯುಪಾಸೀತ, ಮನಸ್ಸೇ ಬ್ರಹ್ಮ ಅಂತ ಉಪಾಸನೆ ಮಾಡೋದು. ಅಲ್ಲಿ ಮನಃ ಬ್ರಹ್ಮ ಇತಿ ಉಪಾಸೀತ, ದೈವಂ ಯಜ್ಞಂ ಇತಿ ಉಪಾಸತೆ. ಆ ರೀತಿ ಅರ್ಥವಲ್ಲ ಇಲ್ಲಿ, ದೃಷ್ಟಿ ವಿಧಿ ಅಲ್ಲ. ಇಲ್ಲಿ ದೈವವನ್ನೇ ಯಜ್ಞವಾಗಿ ದೃಷ್ಟಿ ಮಾಡಬೇಕು ಅಂತ ಹೇಳಿ ಆ ರೀತಿಯಾದ ದೃಷ್ಟಿವಿಧಿ ಇಲ್ಲಿ ಹೇಳಲ್ಪಟ್ಟಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾರೆ. ಸೇವಂತೆ, ಪರ್ಯುಪಾಸತೆ ಅಂದರೆ ಸೇವಂತೆ ಅಂದರೆ ತತ್ರೈವ ನಿಷ್ಠಾಂ ಕುರುವಂತಿ, ನಿಯತವಾಗಿ ಆರಾಧನೆ ಮಾಡ್ತಾರೆ, ಆರಾಧಿಸ್ತಾರೆ, ಅರ್ಚನೆ ಮಾಡ್ತಾರೆ. ದ ಸೇವಾ ಭಕ್ತಿ ಉಪಾಸ್ತಿ ಇತಿ ನೈಘಂಟುಕಾಹ. ಸೇವಾ ಅನ್ನೋದು ಭಕ್ತಿ, ಉಪಾಸನೆ ಅನ್ನೋದಕ್ಕೆ ಪರ್ಯಾಯ ಪದವೇ. ಅತ್ರ ಸೇವಾ ಉಪಾಸನ ಶಬ್ದವು ಸೇವ್ಯಂ ಪ್ರತಿ ಕರಣತ್ರಯಸ್ಯ ಅನುಕೂಲ ವೃತ್ತಿ ನೈರಂತರ್ಯ ಪರವು ನತು ಧ್ಯಾನ ಮಾತ್ರ ಪರವು. ಸೇವಾ ಅನ್ನೋದು ನಿಘಂಟುವಿನಲ್ಲಿ ಭಕ್ತಿ, ಉಪಾಸನೆ ಮೊದಲಾದಕ್ಕೆ ಪರ್ಯಾಯ ಶಬ್ದವಾಗಿ ಹೇಳಲ್ಪಟ್ಟಿದ್ರೂ ಕೂಡ ಈ ಪ್ರಕರಣದಲ್ಲಿ, ಇಲ್ಲಿ ಕರ್ಮಯೋಗದ ಭೇದವನ್ನು ಹೇಳ್ತಿರುವ ಈ ಪ್ರಕರಣದಲ್ಲಿ ಪರ್ಯುಪಾಸತೆ ಅಂತ ಹೇಳುವಾಗ ಸೇವಂತೆ ಅಂತ ಅದಕ್ಕೆ ಅರ್ಥ ಮಾಡ್ತಿರಲ್ಲ. ಇಲ್ಲಿ ಉಪಾಸನೆಗೆ ಪರ್ಯಾಯ ಪದವಾದದ್ದು ಸೇವನೆ, ಸೇವಂತೆ ಸೇವಾ ಅಂತ ಹೇಳೋದು. ಇಲ್ಲಿ ಸೇವಾ ಶಬ್ದವು ಮತ್ತೆ ಪರ್ಯುಪಾಸತೆ ಎನ್ನುವ ಉಪಾಸನೆ ಎನ್ನುವ ಈ ಶಬ್ದವು ಏನಂತ ತಿಳಿಸುತ್ತೆ ಅಂತ ಅಂದರೆ 3 ಕಾರಣಗಳಿಂದಲೂ ಕಾಯ ವಾಚ ಮನಸ ಅನುಕೂಲ ವೃತ್ತಿಯನ್ನು ಹೊಂದಿರುವುದು, ಅದನ್ನು ತಿಳಿಸುತ್ತೆ ಅನ್ನೋದನ್ನು ಅರ್ಥ ಮಾಡಬೇಕು ಹೊರತು ಇಲ್ಲಿ ಧ್ಯಾನವನ್ನು ತಿಳಿಸೋದಿಲ್ಲ. ಉಪಾಸನೆಗೆ ಪರ್ಯಾಯ ಪದವಾಗಿದ್ದರೂ ಇಲ್ಲಿ ಭಕ್ತಿಯೋಗದಲ್ಲಿ ಉಪಾಸನೆ ಅಂತ ಹೇಳುವ ಧ್ಯಾನಾತ್ಮಕವಾದ ಭಕ್ತಿಯೋಗ, ಆ ಧ್ಯಾನವನ್ನು ಮಾತ್ರ ಇಲ್ಲಿ ತಿಳಿಸೋದಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾರೆ. ಭಕ್ತಿ ಶಬ್ದಸ್ತು ಧ್ಯಾನಸ್ಯ ಪ್ರೀತಿ ರೂಪತಾಂ ಭಕ್ತಿ. ಧ್ಯಾನವು ಪ್ರೀತಿಯಾಗಿರೋದ್ರಿಂದ ಆ ಪ್ರೀತಿ ರೂಪವಾದದ್ದನ್ನು ಭಕ್ತಿ ಅನ್ನೋದು ತಿಳಿಸುತ್ತೆ. ಆದ್ದರಿಂದ ಇಲ್ಲಿ ಸೇವಂತೆ ಪರ್ಯುಪಾಸತೆ ಶಬ್ದಕ್ಕೆ ಕರಣತ್ರಯದ ಅನುಕೂಲ ವೃತ್ತಿ, ಕರಣತ್ರಯಗಳಿಂದಲೂ ಅನುಕೂಲವಾಗಿ ಇರುವಂತಹದ್ದು ಅನ್ನೋದನ್ನು ತಿಳಿಸುತ್ತೆ ಅಷ್ಟೇ. ಅಲ್ಲಿ ಧ್ಯಾನವನ್ನು ತಿಳಿಸೋದಿಲ್ಲ ಅನ್ನೋದು, ಧ್ಯಾನ ಮಾತ್ರವನ್ನು ತಿಳಿಸೋದಿಲ್ಲ. ನಾನು ಮನ್ವಾದಿಭಿ ದೇವತಾಭ್ಯರ್ಥಿನಂ ಚೈವ ಸಮಿಧಾಧಾನಮೇವ ಚ ಇತಿ ನಿತ್ಯಕರ್ಮತೆಯ ಸ್ಮರಣಾತ್ ದೇವತಾರ್ಜನ ರೂಪೋ ಯಜ್ಞ ಸರ್ವೇಷಾಮಪಿ ಕರ್ಮಯೋಗಿನಾಂ ಅವಶ್ಯಕರ್ತವ್ಯ. ಇದ ಸ್ವಾಮಿ ದೇಶಿಕನಲ್ಲಿ ಸ್ಪಷ್ಟಪಡಿಸ್ತಾರೆ. ಈ ಸಂದೇಹ ನಮಗೆ ಇಲ್ಲಿ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ, ದೈವಮೇವಾಪರೇ ಯಜ್ಞಂ ಅಂತ ಹೇಳಿರುವಾಗ ದೇವ ಅರ್ಚನ ರೂಪವಾದದ್ದು, ಭಾಷಿಕಾರ ಹೇಳಿ ದೇವಾರ್ಚನ ರೂಪಂ ಯಜ್ಞಂ ಅಂತ ಹೇಳಿದ್ರಲ್ಲ, ದೇವಾಭ್ಯರ್ಚನಂ ಅನ್ನೋದು ಹೇಳೋದು ಸಮಿಧಾಧಾನಮೇವ ಚ, ಇದೆಲ್ಲ ನಿತ್ಯ ನೈಮಿತ್ತಿಕ ಕರ್ಮಗಳಲ್ಲಿ ಸೇರಿಬಿಡ್ತು. ಸಮಿಧಾದಾನ ಮೊದಲಾದದ್ದು, ದೇವಾರ್ಚನೆ ಮಾಡುವುದು, ಆರಾಧನೆಗಳು, ಭಗವಂತನ ತಿರುವಾರಾಧನೆ ಪ್ರತಿದಿನ ಮಾಡುವಂಥದ್ದು, ಇದೆಲ್ಲ ನಿತ್ಯ ನೈಮಿತ್ತಿಕ ಕರ್ಮಗಳಲ್ಲಿ ಸೇರಿದೆ ಅಂತ ಮನು ತಿಳಿಸಿರೋದ್ರಿಂದ, ಅಲ್ಲಿ ಹೇಳಿರೋದ್ರಿಂದ ದೇವತಾರ್ಚನ ರೂಪ ಯಜ್ಞ ಸರ್ವೇಷಾಮಪಿ ಕರ್ಮಯೋಗಿನಾಂ ಅವಶ್ಯ ಕರ್ತವ್ಯ. ಈ ಯಜ್ಞವನ್ನು ಎಲ್ಲರೂ ಮಾಡಲೇಬೇಕು. ದೈವಯಜ್ಞ ಅಂತ ಇಲ್ಲಿ ಹೇಳಿರೋ ಹಂಕ ಈ ರೀತಿ ದೇವ ಸಂಬಂಧಿಯಾದ ಯಜ್ಞ, ದೇವಾರ್ಚನ ರೂಪವಾದ ಯಜ್ಞ ಎಲ್ಲರೂ ಮಾಡಬೇಕು. ಇದು ಮಾತ್ರ ಒಂದು ಕರ್ಮಯೋಗದ ಭೇದ ಅಂತ ಹೇಗೆ ಹೇಳಕ್ಕೆ ಸಾಧ್ಯ? ಸಹ ಕಥಂ ವಿಕಲ್ಪ್ಯತೆ ಇತ್ಯತ್ರ ತತ್ರೈವ ನಿಷ್ಠಾಂ ಕುರ್ವಂತಿ. ಕರ್ಮಯೋಗಿ ಮಾಡುವ ವಿಧದಲ್ಲಿ ವ್ಯತ್ಯಾಸವಿದೆ. ಅದನ್ನು ಕರ್ಮಯೋಗ ಅಂತವನ್ನು ಮಾಡುವಾಗ ಅದರಲ್ಲಿ ವ್ಯತ್ಯಾಸವಿದೆ ಅಂತ ಹೇಳಿದ್ರು. ಒಂದು 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 ಕ್ರಮದಲ್ಲಿ ಅವನು ಅದನ್ನು ಮಾಡಿದ್ರೆ ಅದೇ ಕ್ರಮ ಬಿಡದೆ ಪ್ರತಿದಿನವೂ ನಿಯತವಾಗಿ ಮಾಡಬೇಕು. ಅವನು ಈಗ ಸಹಸ್ರನಾಮಾರ್ಚನೆ ಮಾಡ್ತೀನಿ ಅಂತ ಹೇಳಿದ್ರೆ
ಸಹಸ್ರನಾಮಾರ್ಚೆಯನ್ನು ಮಾಡುವಾಗ ಭಗವದಾರಾಧನೋಪವಾಗಿ ಎಲ್ಲ ಬ್ರಹ್ಮಾತ್ಮಕ ಅನ್ನುವ ದೃಷ್ಟಿಯಿಂದ ಸಮರ್ಪಿಸುವ ಪದಾರ್ಥಗಳೇನು ಇದೆ ಎಲ್ಲವೂ ಬ್ರಹ್ಮಾತ್ಮಕ ಅನ್ನುವ ದೃಷ್ಟಿಯಿಂದ ಆತ್ಮಾನುಸಂಧಾನದಿಂದ ಆ ರೀತಿ ದೃಷ್ಟಿಯಿಂದ ಅವನು ಆ ಅರ್ಚನೆಯನ್ನು ಮಾಡ್ತಾನೆ. ಪ್ರತಿ ದಿನವೂ ಒಂದಿನ ಬಿಡೋ ಹಾಗಿಲ್ಲ. ಸಾಮಾನ್ಯವಾಗಿ ನಾವು ಮಾಡೋ ನಿತ್ಯ ನೈಮಿತ್ಯ ಕರ್ಮದಲ್ಲಿ ಸೇರಿಸ್ಕೊಳ್ಬಹುದು, ಸೇರಿಸ್ಕೊಳ್ಳದೇ ಇರಬಹುದು, ಕೆಲವು ದಿನ ಮಾಡಬಹುದು, ಕೆಲವು ದಿನ ಮಾಡದೇ ಇರಬಹುದು. ಇದೆಲ್ಲ ಸಾಧ್ಯವಾಗುತ್ತೆ. ಕರ್ಮಯೋಗ ಮಾಡುವಾಗ ಅವನು ಹಾಗೆ ಮಾಡೋಕ್ಕೆ ಸಾಧ್ಯವಿಲ್ಲ. ಇದನ್ನೇ ಕೆಲವು ವಿಷಯಗಳನ್ನು ಅರ್ಚನೆ ಅದೆಲ್ಲ ಸೇರಿಸ್ಕೊಂಡು ನಿಯತವಾಗಿ ಕರ್ಮಯೋಗವಂತೆಯೂ ಮಾಡ್ತಾನವನು. ಆವಾಗ ಅವನಿಗೆ ನಿತ್ಯ ನೈಮಿತ್ತಿಕ ಕರ್ಮವೂ ಆಯಿತು, ಅದನ್ನು ಕರ್ಮಯೋಗವು ಸೇರಿಕೊಂಡು ಕರ್ಮಯೋಗದಂತೆಯೇ ಮಾಡಲು ಸಾಧ್ಯ. ಅಂದರೆ ಈಗ ಭಕ್ತಿಯೋಗಿಯು ನಿತ್ಯ ನೈಮಿತ್ತಿಕ ಕರ್ಮ ಮಾಡುವಾಗ ವಿಹಿತವಾದದ್ದು ಆಯಿತು, ಅಂಗವೂ ಆಯಿತು, ಎರಡೂ ಆಯಿತು ಅವನಿಗೆ. ಆ ಒಂದು ದಿನವೂ ಬಿಡೋ ಹಾಗಿಲ್ಲ, ಯಾವ ಒಂದು ಕರ್ಮವನ್ನು ಕಡಿಮೆ ಮಾಡೋ ಹಾಗಿಲ್ಲ, ಯಾವುದರಲ್ಲಿಯೂ ಒಂದು ವೈಕಲ್ಯ ಉಂಟಾಗಬಾರ್ದು. ಭಕ್ತಿಯೋಗಿಗೆ ನಿತ್ಯ ನೈಮಿತ್ತಿಕ ಕರ್ಮಗಳು ಅಂಗ, ಅದು ಮಾಡದೆ ಹೋದರೆ ಅವನ ಭಕ್ತಿಯೋಗವೇ ಪೂರ್ಣವಾಗುವುದಿಲ್ಲ. ಆದರೆ ಮಿಕ್ಕವರಿಗೆ ಕೆಲವು ದಿನಗಳು ಕೆಲವು ಕರ್ಮಗಳು ಬಿಟ್ಟು ಹೋಗ್ಬೋದು, ವಿಕಲವಾಗಬಹುದು. ಇದೆಲ್ಲ ಸಾಧ್ಯವಾದರೂ ಕೂಡ ಅದು ಅವರಿಗೆ ಅದರಲ್ಲಿ ಬೇರೆ ಪ್ರಾಯಶ್ಚಿತ್ತಗಳೇನೋ ಮಾಡಿಕೊಂಡು ಮಾಡ್ತಾರೆ, ಅಥವಾ ಪ್ರಪಂಚನಿಗೆ ಅದೆಲ್ಲ ಬಾಧಿಸೋದಿಲ್ಲ. ಭಾಷಿಕಾರರು ಹೇಳ್ತಾರೆ ಅದೆಲ್ಲ ಯಥಾಶಕ್ತಿ ಮಾಡಬೇಕು ಅಂತ ಹೇಳಿ. ಭಕ್ತಿಯೋಗಿ ಅಂಗವಾಗಿ ಮಾಡುವಾಗ ಅವನು ಯಾವ ಕರ್ಮವನ್ನು ಬಿಡೋ ಹಾಗಿಲ್ಲ. ಒಂದು ದಿನವೂ ಪ್ರತಿ ದಿನವೂ ಎಲ್ಲ ಕರ್ಮವನ್ನು ಮಾಡಲೇಬೇಕು. ಆ ರೀತಿ ನಿಯತವಾಗಿ ಮಾಡುವಾಗ ಅಂಗತ್ವ ಇರುವಾಗ ಅದು ಬೇರೆ ರೀತಿಯಾಗುತ್ತೆ. ವಿಹಿತವಾಗಿದ್ದರೂ ಎರಡೂ ಅವನಿಗೆ ಮಾಡಿದಾಗುತ್ತೆ ಅಲ್ಲಿ. ಆ ರೀತಿಯೇ ಇಲ್ಲಿಯೂ ಅಂತ ಇಲ್ಲಿ. ಆದ್ದರಿಂದ ಇಲ್ಲಿ ಅದನ್ನು ನಿಷ್ಠಾಂ ಕುರ್ವಂತಿ ಅನ್ನೋದರಲ್ಲಿ ವ್ಯತ್ಯಾಸವನ್ನು ತೋರಿಸ್ತಾರೆ. ತತ್ರ ನಿಷ್ಠಾಂ ಕುರ್ವಂತಿ ಅಂತ ನಿರಂತರವಾದ ಒಂದು ಸ್ಥಿತಿ, ಅದನ್ನು ಹೊಂದಿ ಮಾಡುವಂಥದ್ದು, ಅದನ್ನೇ ಕರ್ಮಯೋಗದ ರೂಪದಲ್ಲಿಯೂ ಮಾಡ್ತಾನವನು ಅನ್ನೋದು ತೋರಿಸಲ್ಪಡುತ್ತೆ. ಅದಕ್ಕೆ ಮೇಲೆ ಒಂದು ಆಶಂಕೆಯಲ್ಲಿ ಬ್ರಹ್ಮಾರ್ಪಣಮಿತ್ಯತ್ರ ಶ್ಲೋಕೆ ಕಶ್ಚಿತ್ ಕರ್ಮಯೋಗ ಭೇದೋ ಅಭಿಹಿತಃ ಅರ್ಪಣ ಹವಿಹಿ ಅಗ್ನ್ಯಾದಿ ವಿಶೇಷ ನಿರ್ದೇಶೇನ ಅವಾಂತರಭೇದ ಪ್ರತೀತೇಃ ತತ್ರ ಚ ತೇನ ಇತಿ ಕರ್ತಾಪಿ ನಿರ್ದಿಷ್ಟಃ ತತ್ ಪ್ರತಿಯೋಗಿಕಃ ಅಯಂ ಅಪರಶಬ್ದಃ ಇತಿ ಕಿಂ ನಾಂಗೀಕ್ರಿಯತೆ ತದುಚ್ಯತೆ. ಇದಕ್ಕೆ ಒಂದು ಬೇರೆ ರೀತಿಯಲ್ಲಿಯೂ ಅರ್ಥ ಮಾಡುವವರಿದ್ದಾರೆ ಬೇರೆ ವ್ಯಾಖ್ಯಾನಗಳಲ್ಲೆಲ್ಲ. ಬ್ರಹ್ಮಾರ್ಪಣಮಲ್ಲಿಯೇ ಕರ್ಮಭೇದವನ್ನು ಯಾಕೆ ಹೇಳಬಾರ್ದು? ಅಲ್ಲಿ ಅರ್ಪಣ, ಸುಕುಸುವಾದಿ ಮೊದಲು ಹೇಳಲ್ಪಟ್ಟಿತು, ಹವಿಸ್ ಹೇಳಲ್ಪಟ್ಟಿತು, ಅಗ್ನಿ ಮೊದಲಾದ ವಿಶೇಷಗಳೆಲ್ಲ ಹೇಳಲ್ಪಟ್ಟು ಅದರ ಜೊತೆ ಅಲ್ಲಿಯೇ ಅವಾಂತರ ಭೇದ ಆಗೋಯ್ತು ಅಲ್ಲಿಗೆ. ಮತ್ತೆ ತೇನ ಅಂತ ಕರ್ತ ಕೂಡ ಹೇಳಿದ್ದಾನೆ, ಅವನಿಂದ ಮಾಡಲ್ಪಡುತ್ತೆ ಅಂತ ಹೇಳಿ ಕರ್ತಾನು ಹೇಳಿದ್ದಾನೆ. ಅದಕ್ಕೆ ಪ್ರತಿಯೋಗಿಯಾಗಿರೋದು ಇದು ಅಪರ ಶಬ್ದ ಅಂತ ಯಾಕೆ ಹೇಳಬಾರ್ದು ಅಂತ ಹೇಳಿದ್ರೆ, ಬ್ರಹ್ಮಾರ್ಪಣಮಿತಿ ಶ್ಲೋಕೇನ ಕರ್ಮಯೋಗ ಸ್ವರೂಪ ಭೇದ ವಿಷಯ, ಕರ್ಮವೇದ ಸ್ವರೂಪ ಭೇದವಲ್ಲ ಅಲ್ಲಿ. ಕಿಂತು ಸರ್ವೇಷಾಮಪಿ ಕರ್ಮಯೋಗಾನಾಂ ಬ್ರಹ್ಮಾತ್ಮಕತ್ವ ಅನುಸಂಧಾನಾಖ್ಯ ಸಾಧಾರಣ ಗುಣ ವಿಷಯ ತತ್ರೈವ ಬ್ರಹ್ಮಕರ್ಮ ಸಮಾಧಿನ ಇತಿ ಸಾಮಾನ್ಯೇನ ಉಕ್ತೇ. ಆದ್ದರಿಂದ ಇದು ಇಲ್ಲಿ ಹೇಳಿರೋದು ಅಪರೇ ಅಂತ ಹೇಳೋದು ಅಲ್ಲಿ ಹೇಳಿದ ಕರ್ಮಭೇದಕ್ಕಿಂತ ಇದು ಬೇರೆಯಾದದ್ದು ಅಂತ ಹೇಳಬೇಕು. ಅಂದರೆ ಕರ್ಮಯೋಗ ಭೇದ ಅಲ್ಲೇ ಹೇಳಿಬಿಡ್ತು, ಇಲ್ಲಿ ಬೇರೆ ವಿಷಯಗಳು ಹೇಳಲ್ಪಡ್ತಾ ಇದೆ. ಆದ್ದರಿಂದ ಅದಕ್ಕೆ ಆ ರೀತಿಯಾಗಿ ಅರ್ಥ ಮಾಡೋಕ್ಕೆ ಸಾಧ್ಯವಿಲ್ಲ. ಅಂದರೆ ಅಲ್ಲಿ ಕರ್ಮಯೋಗದ ಸ್ವರೂಪ ಭೇದ ಹೇಳಿಲ್ಲ. ಅಲ್ಲಿ ಕರ್ಮಯೋಗದಲ್ಲಿ ಇವನು ಮಾಡುವಂತಹ ಕರ್ಮಗಳಲ್ಲಿ ಎಲ್ಲ ಸಾಧನಗಳು ಎಲ್ಲವೂ ಏನೇನು ಅದರಲ್ಲಿ ಅನ್ವಯಿಸುತ್ತೋ ಆ ಕರ್ಮದಲ್ಲಿ ಎಲ್ಲವೂ ಬ್ರಹ್ಮಾತ್ಮಕ ಅನ್ನುವ ದೃಷ್ಟಿಯನ್ನು ಅಲ್ಲಿ ಸಾಮಾನ್ಯವಾಗಿ ಹೇಳಲ್ಪಟ್ಟಿದೆ ಅಷ್ಟೇ. ಆದ್ದರಿಂದ ಅಲ್ಲಿ ಬ್ರಹ್ಮಕರ್ಮ ಸಮಾಧಿನ ಅನ್ನೋದು ಸಾಮಾನ್ಯವಾದ ಉಕ್ತಿ ಅಲ್ಲಿ ಹೇಳಲ್ಪಟ್ಟಿರುವುದು. ಎಲ್ಲವೂ ಬ್ರಹ್ಮಾತ್ಮಕ ಅನ್ನುವ ಅನುಸಂಧಾನ ಎಲ್ಲ ಕರ್ಮಯೋಗಗಳಲ್ಲಿಯೂ ಮಾಡಬೇಕಾದ ವಿಷಯ ಅಲ್ಲಿ ಹೇಳಿರೋದು. ಆದ್ದರಿಂದ ಕರ್ಮಯೋಗದ ಸ್ವರೂಪ ಭೇದ ಅಲ್ಲಿ ಹೇಳಿಲ್ಲ. ಆದ್ದರಿಂದ ಅರ್ಪಣ ಹವಿರಾದಿ ಗ್ರಹಣಂ ತತ್ತತ್ ಕರ್ಮಯೋಗ ಭೇದ ಅಪೇಕ್ಷಿತ ತತ್ತತ್ಕಾರಕ ವಿಶೇಷ ಉಪಲಕ್ಷಣಾರ್ಥಂ. ಎಲ್ಲದರಲ್ಲಿಯೂ ಹವಿಸ್ಸು ಅರ್ಪಣ ಮೊದಲಾದದು ಇರಬೇಕಾಗಿಲ್ಲ. ಕರ್ಮಯೋಗಗಳಲ್ಲಿ ಹವಿಸ್ಸು ಅರ್ಪಣ ಮೊದಲಾದದು ಎಲ್ಲದರೂ ಇರೋದಿಲ್ಲ. ಈಗ ಪ್ರಾಣಾಯಾಮ ಮೊದಲಾದೆಲ್ಲ ಮುಂದೆ ಹೇಳಲ್ಪಡುತ್ತೆ, ಅದರಲ್ಲೆಲ್ಲ ಸೃಕ್ಕು ಸುರುವ ಹವಿಸ್ಸು ಇದೆಲ್ಲ ಇಲ್ಲವಲ್ಲ ಆ ಕರ್ಮಯೋಗಗಳಲ್ಲಿ. ಹಾಗಿರುವಾಗ ಅಲ್ಲಿ ಹೇಳಿರುವಂತಹ ಸುರ್ಕು ಸುರುವ ಅಗ್ನಿ ಮೊದಲಾದ ಹವಿಸ್ಸೆಲ್ಲ ಕರ್ಮಯೋಗ ಭೇದ ಅಂತ ಯಾಕೆ ಹೇಳಬಾರ್ದು? ಅಂದರೆ ಇದು ಎಲ್ಲರಿಗೂ ಯಾವುದೇ ಮಾಡ್ತಾ ಇದ್ರು ಅದರಲ್ಲಿ ಸರ್ವೂ ಬ್ರಹ್ಮಾತ್ಮಕ ಅನ್ನುವ ದೃಷ್ಟಿಯೆಲ್ಲ ಅನುಸಂಧಾನ ಮಾಡಬೇಕು ಅನ್ನೋ ಸಾಮಾನ್ಯವಾದ ಆಕಾರ.
ಅದು ಹೇಳಲ್ಪಟ್ಟಿದೆಯೇ ಹೊರತು ಸ್ವರೂಪ ಭೇದವು ಅಲ್ಲಿ ಹೇಳಲ್ಪಟ್ಟಿಲ್ಲ ಅಂತ ಇಲ್ಲಿ ಹೇಳಿದೆ. ಆಯಾ ಕರ್ಮಯೋಗಕ್ಕೆ ಸಂಬಂಧಿಸಿದಂತೆ ಅದನ್ನು ತಿಳ್ಕೊಳ್ಬೇಕು. ಅಲ್ಲಿ ವಿಶೇಷವಾಗಿ ಅರ್ಪಣ, ಹವಿಸ್ಸು, ಅಗ್ನಿ ಮೊದಲಾದ್ದು ಹೇಳಿದರೂ ಕೂಡ ಅದು ಕರ್ಮಯೋಗಗಳಲ್ಲಿ ಆಯಾ ಕರ್ಮಯೋಗಗಳಿಗೆ ಯಾವುದು ಅಪೇಕ್ಷೆಯೋ ಅದಕ್ಕೆ ಅನುಗುಣವಾಗಿ ಅದಕ್ಕೆ ಉಪಲಕ್ಷಣಾರ್ಥ ಅದು ಇಂಡಿಕೇಟಿವ್ ಸೂಚರಿಸುತ್ತೆ ಅಷ್ಟೇ ಅದು. ಆದ್ದರಿಂದ ಆಯಾ ಕರ್ಮಯೋಗ ಭೇದದಲ್ಲಿ ಅಪೇಕ್ಷಿತವಾದ ತತ್ತತ್ಕಾರಕ ವಿಶೇಷ ಉಪಲಕ್ಷಣಾರ್ಥ, ಆಯಾ ಕಾರಕಗಳು ಯಾವುದಿದೆಯೋ ಆ ಕರ್ಮಯೋಗದಲ್ಲಿ ಅದನ್ನೆಲ್ಲ ಎಲ್ಲಕ್ಕೂ ಉಪಲಕ್ಷಣ ಇದು ಅಷ್ಟೇ. ಸಕಲವು ಬ್ರಹ್ಮಾತ್ಮಕ ಅನ್ನುವ ದೃಷ್ಟಿ ಈ ಒಂದು ಕೆಲವು ವಿಷಯಗಳನ್ನು ಹೇಳಿರೋದು ಎಲ್ಲಕ್ಕೂ ಬ್ರಹ್ಮಾತ್ಮಕ ಅನ್ನೋದನ್ನು ನಾವು ಅನ್ವಯಿಸ್ಕೊಳ್ಬೇಕೇ ಹೊರತು ಇದಿಷ್ಟೇ ಅನ್ನೋದು ಮತ್ತು ಇದು ಕರ್ಮಯೋಗದ ಭೇದಗಳು ಅನ್ನೋದು ಹಾಗಲ್ಲ ಅಲ್ಲಿ ಹೇಳಲ್ಪಟ್ಟಿರೋದು ಅದನ್ನು ಹೇಳ್ತಾರೆ. ಹವಿಸ್ಸು, ಅಗ್ನಿ ಮೊದಲಾದ ಹೇಳಿದ್ರು. ಎಲ್ಲ ಕರ್ಮಯೋಗದಲ್ಲೂ ಅಗ್ನಿ ಹವಿಸ್ಸು ಇರಬೇಕಾಗಿಲ್ಲ ಅಂತ ಹೇಳಿದ್ರೆ ಉಪಲಕ್ಷಣ ಅದು. ಆಯಾ ಕರ್ಮಯೋಗದಲ್ಲಿ ಏನೇನು ಬರುತ್ತೋ ಅದು ಆ ರೀತಿ ಅದನ್ನು ಅನ್ವಯಿಸ್ಕೊಳ್ಬೇಕು. ಎಲ್ಲವೂ ಬ್ರಹ್ಮಾತ್ಮಕ ಅನ್ನುವ ದೃಷ್ಟಿಯಿಂದ ಅದನ್ನು ಅಲ್ಲಿ ಉಪದೇಶ ಮಾಡಲ್ಪಟ್ಟಿದೆ. ಆದ್ದರಿಂದ ಅತಏವ ನಿವೃತ್ತಿ ಲಕ್ಷಣ ಯಜ್ಞ ಪ್ರಸಂಗಾತ್ ದೈವಮೇವ ಅಪರೇ ಇತ್ಯಾದಿಭಿ ಪ್ರವೃತ್ತಿ ಲಕ್ಷಣ ಯಜ್ಞೋಕ್ತಿ ಪರೋಕ್ತಂ ಪರಾಸ್ತಂ. ಆದ್ದರಿಂದ ನಿವೃತ್ತಿ ಲಕ್ಷಣ ಯಜ್ಞದ ಪ್ರಸಂಗ ಇಲ್ಲಿ ಹೇಳಲ್ಪಟ್ಟಿರೋದ್ರಿಂದ ಪ್ರವೃತ್ತಿ ಲಕ್ಷಣ ಹೇಳಲ್ಪಟ್ಟಿದೆ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಅಂತ ಹೇಳಿರೋದು ನಿವೃತ್ತಿ ಲಕ್ಷಣವಾಯಿತು. ಎಲ್ಲ ಬ್ರಹ್ಮಾತ್ಮಕ ಅಲ್ಲ ಬ್ರಹ್ಮವೇ ಅಂತ ಹೇಳಿ ಇದೆಲ್ಲ ಪ್ರವೃತ್ತಿ, ಇದೆಲ್ಲ ಭೇದವನ್ನು ತಿಳಿಸುತ್ತೆ. ಕರ್ಮಯೋಗದ ಭೇದ ಪ್ರವೃತ್ತಿ ಲಕ್ಷಣ ಯಜ್ಞಗಳು ಇದರಲ್ಲಿ ಹೇಳಲ್ಪಟ್ಟಿದೆ. ನಿವೃತ್ತಿ ಲಕ್ಷಣ ಯಜ್ಞವು ಬ್ರಹ್ಮಾರ್ಪಣಮಲ್ಲಿ ಹೇಳ್ತು. ಬ್ರಹ್ಮಾರ್ಪಣಂ ಏನು ತಿಳಿಸುತ್ತೆ ಅಂದರೆ ಎಲ್ಲವೂ ಬ್ರಹ್ಮ ಅಷ್ಟೇ, ಮಿಕ್ಕಿದ್ದು ಯಾವುದೂ ಇಲ್ಲ ಅನ್ನೋದು ನಿವೃತ್ತಿ ಲಕ್ಷಣ. ಮಿಕ್ಕಿದೆಲ್ಲ ಸರಿ ಇಲ್ಲವೇ ಇಲ್ಲ, ಆ ಭೇದವನ್ನು ತಿಳಿಸುವಂಥದ್ದು ಇಲ್ಲಿ ಭೇದ ತಿಳಿಸುತ್ತೆ. ಇದು ಪ್ರವೃತ್ತಿ ಲಕ್ಷಣ, ಇದಿದ್ರೆ ಸಂಸಾರದಲ್ಲಿ ಇರಬೇಕು. ಭೇದವನ್ನು ತಿಳಿದ್ರೆ, ಆ ಭೇದವನ್ನು ತಿಳಿದ್ರೆ ಮೋಕ್ಷ, ಅದು ನಿವೃತ್ತಿ ಲಕ್ಷಣವನ್ನು ತಿಳಿಸುತ್ತೆ. ಇದು ಪ್ರವೃತ್ತಿ ಲಕ್ಷಣವನ್ನು ತಿಳಿಸುತ್ತೆ. ಈ ರೀತಿ ಮಾಡಿದಂತಹ ವ್ಯಾಖ್ಯಾನಗಳು ನಿರಸನ ಮಾಡಲ್ಪಡುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಆ ರೀತಿ ಅಲ್ಲ. ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಅನ್ನೋದು ಸಾಮಾನ್ಯವಾಗಿ ಸರ್ವವೂ ಬ್ರಹ್ಮಾತ್ಮಕ ಅನ್ನುವ ದೃಷ್ಟಿ ಅನುಸಂಧಾನ ಎಲ್ಲ ಕರ್ಮಯೋಗಗಳಲ್ಲಿಯೂ ಇರಬೇಕಾದದ್ದು. ಆದ್ದರಿಂದ ಹಾಗೆ ಹೇಳಿದೆ. ಅಲ್ಲಿ ಹವಿಸ್ಸು, ಅಗ್ನಿ ಅಂತ ವಿಶೇಷವಾಗಿ ಕೆಲವು ವಿಷಯಗಳು ಮಾತ್ರ ಹೇಳಿದ್ರು. ಅದು ಉಪಲಕ್ಷಣ, ಇಂಡಿಕೇಟಿವ್, ಸೂಚನೆ ಮಾಡುತ್ತೆ. ಯಾವ್ಯಾವ ಕರ್ಮಯೋಗದಲ್ಲಿ ಯಾವ್ಯಾವ ಸಾಧನಗಳು ಏನೇನು ಬೇಕೋ ಅದೆಲ್ಲವೂ ಬ್ರಹ್ಮಾತ್ಮಕ ಅನ್ನುವ ದೃಷ್ಟಿ ಆಯಾ ಕರ್ಮಯೋಗದಲ್ಲಿ ಮಾಡಬೇಕು. ಆ ಕರ್ಮಗಳಲ್ಲಿ ಅದನ್ನು ಸೂಚಿಸುತ್ತೆ ಅದು ಅಷ್ಟೇ ಹೊರತು ಯಾವುದೋ ಕೆಲವು ಕರ್ಮಗಳು ಮಾತ್ರವೇ ಅಲ್ಲಿ ಹೇಳಲ್ಪಟ್ಟಿಲ್ಲ. ಎಲ್ಲದಕ್ಕೂ ಅದು ಉಪಲಕ್ಷಣ. ಎಲ್ಲ ಕರ್ಮಯೋಗಿಗಳು ಆ ರೀತಿ ಅನುಸಂಧಾನ ಮಾಡಬೇಕು ಅನ್ನುವ ಸಾಧಾರಣವಾದ ಉಪದೇಶ ಅಲ್ಲಿ ಇದೆ. ಬ್ರಹ್ಮಾಗ್ನೋ ಅಪರೇ ಯಜ್ಞಂ ಇತ್ಯತ್ರ ಯಜ್ಞಸ್ವರೂಪಸ್ಯ ಪರಮಾತ್ಮಾದೇರ್ವ ಸಾಕ್ಷಾತ್ ಹೋತವ್ಯತ್ವ ಹೋಮ ಸಾಧನತ್ವ ಅನುಪಪತ್ತೇ ಯಜ್ಞ ಸಾಧನ ಲಕ್ಷಣೆಯ ದ್ವಿತೀಯಾಂತ ಯಜ್ಞ ಶಬ್ದೋ ಹವಿರ್ವಿಷಯ. ಆದ್ದರಿಂದ ಯಜ್ಞಂ ಇಲ್ಲಿ ಎರಡನೆಯ ಇದರಲ್ಲಿ ಬ್ರಹ್ಮಾಗ್ನೌ ಅಪರೇ ಯಜ್ಞಂ ಅಂತ ಹೇಳಿದೆ. ಇಲ್ಲಿ ಯಜ್ಞವನ್ನು ಬ್ರಹ್ಮ ಅನ್ನುವ ಯಜ್ಞದಲ್ಲಿ ಅಂತ ಹೇಳಲ್ಪಟ್ಟಿದೆ. ಬ್ರಹ್ಮಾಗ್ನೌ ಯಜ್ಞಂ ಅಂತ ಹೇಳಿದಾಗ ಬ್ರಹ್ಮ ಅನ್ನುವ ಅಗ್ನಿಯಲ್ಲಿ ಅಪರೇ ಯಜ್ಞಂ ಯಜ್ಞೇನ ಉಪಯುಹ್ವತಿ ಅಂತ ಹೇಳಿ. ಯಜ್ಞೇನ ಅಂದರೆ ಯಜ್ಞದಿಂದ, ಇವಾಗ ಕರ್ಣಾರ್ಥದಲ್ಲಿದೆ, ಅದು ತೃತೀಯ ವಿಭಕ್ತಿ. ಯಜ್ಞಂ ಅನ್ನೋದು ತೃತೀಯ ವಿಭಕ್ತಿ. ಅದರಿಂದ ಬ್ರಹ್ಮಾಗ್ನೌ ಯಜ್ಞಂ ಅಂತ ಹೇಳಿರುವಾಗ ಆ ಯಜ್ಞ ಶಬ್ದ ಯಾವುದಿದೆಯೋ ಅದು ಯಜ್ಞಸ್ವರೂಪಸ್ಯ ಪರಮಾತ್ಮಾದೇಹವಾ. ಯಜ್ಞಂ ಅಂದರೆ ಯಜ್ಞದ ಸ್ವರೂಪವೇ ಅಂತ ಅರ್ಥವಲ್ಲ, ಯಜ್ಞವನ್ನೇ ಹೋಮ ಮಾಡ್ತಾರೆ ಅಂತ ಅರ್ಥವಲ್ಲ, ಯಜ್ಞ ಸ್ವರೂಪವಲ್ಲ. ಅಥವಾ ಯಜ್ಞ ಅಂದರೆ ಪರಮಾತ್ಮ ಅಂತ ಅರ್ಥ ಮಾಡಿ ಪರಮಾತ್ಮನೂ ಅಲ್ಲ. ಸಾಕ್ಷಾತ್ ಹೋತವ್ಯತ್ವ ಹೋಮ ಸಾಧನತ್ವ ಅನುಪಪತ್ತೇ. ಹೋಮವು ಸಾಕ್ಷಾತ್ತಾಗಿ ಹೋಮವು ಮಾಡಲ್ಪಡೋದಿಲ್ಲ, ಹೋಮಕ್ಕೆ ಸಾಧನವೂ ಅಲ್ಲ. ಆದ್ದರಿಂದ ಪರಮಾತ್ಮನೂ ಹೋಮ ಸಾಧನವಲ್ಲ, ಯಜ್ಞವೂ ಹೋಮ ಸಾಧನವಲ್ಲ. ಪರಮಾತ್ಮನನ್ನು ಹೋಮ ಮಾಡೋದಿಲ್ಲ, ಯಜ್ಞವನ್ನು ಹೋಮ ಮಾಡೋದಿಲ್ಲ. ಇದು ಎರಡು ಅರ್ಥವೂ ಆ ಶಬ್ದಕ್ಕೆ ಉಪಪನ್ನವಾಗುವುದಿಲ್ಲ. ಆದ್ದರಿಂದ ದ್ವಿತೀಯ ಹಂತವಾದ ಯಜ್ಞ ಶಬ್ದ ಯಜ್ಞಂ ಅಂತ ಹೇಳುವಂಥದ್ದು ಹವಿಸ್ಸು ವಿಷಯವನ್ನು ತಿಳಿಸುತ್ತೆ. ಹವಿಸ್ಸು, ಸುರುಕು ಮೊದಲಾದದ್ದು.
ಹವಿಸ್ಸನ್ನು ತಿಳಿಸುತ್ತೆ. ಹವಿಸ್ಸನ್ನು ತಿಳಿಸುತ್ತೆ. ತೃತೀಯಾಂತವಾದದ್ದು ಸೃಗಾದಿ ವಿಷಯ, ಅದು ಕರಣಾರ್ಥದಲ್ಲಿದೆ. ತೃತೀಯಾರ್ಥ ಯಜ್ಞೇನ ಅನ್ನೋದು ಕರಣಾರ್ಥದಲ್ಲಿದೆ. ಅದು ಯಜ್ಞದಿಂದ ಅಂತ ಹೇಳುವಾಗ ಸಾಧನಗಳನ್ನು ತಿಳಿಸುತ್ತೆ. ಅದು ಅದು ಸುರುಕು ಮೊದಲಾದ ವಿಷಯಗಳನ್ನು ತಿಳಿಸುತ್ತೆ ಅಲ್ಲಿ. ಆದ್ದರಿಂದ ಇಲ್ಲಿ ಬ್ರಹ್ಮಾಗ್ನೌ ಯಜ್ಞಂ ಯಜ್ಞೇನ ಅಂತ ಹೇಳುವಾಗ ಇಲ್ಲಿ ಎರಡನೆಯ ಯಜ್ಞ ಶಬ್ದವು ಸೃಗ್ ಯಜ್ಞಾದಿ ಸಾಧನಗಳನ್ನು ಹವಿಹಿ ಸೃಗಾದಿ ಯಜ್ಞ ಸಾಧನೆ ವರ್ತತೆ. ಒಂದು ಹವಿಸ್ಸು, ಒಂದು ಸೃಕ್. ಮೊದಲನೇ ಯಜ್ಞ ಶಬ್ದ ಹವಿಸ್ಸನ್ನು ತಿಳಿಸುತ್ತೆ, ಎರಡನೇ ಯಜ್ಞ ಶಬ್ದವು ಸೃಗನ್ನು ತಿಳಿಸುತ್ತೆ. ಆದ್ದರಿಂದ ಈ ರೀತಿ ಅರ್ಥ ಮಾಡ್ಕೋಬೇಕು. ಬ್ರಹ್ಮಾಗ್ನೋ ಯಜ್ಞಂ ಯಜ್ಞೇನ ಉಪಜಿಹ್ವತಿ. ಸೃಕ್ಕಿನಿಂದ ಹವಿಸ್ಸನ್ನು ಸಮರ್ಪಣೆ ಮಾಡ್ತಾರೆ ಅಂತ ಅರ್ಥ. ಸೃಕ್ಕಿನಿಂದ ಹವಿಸ್ಸನ್ನು ಸಮರ್ಪಣೆ ಮಾಡ್ತಾರೆ. ಆ ಶಬ್ದಕ್ಕೆ ಅರ್ಥವನ್ನು ಸ್ವಾಮಿ ದೇಶಿಕನ್ ಸ್ಪಷ್ಟಪಡಿಸ್ತಾರೆ. ಬ್ರಹ್ಮಾಗ್ನೌ, ಅಗ್ನಿಯು ಬ್ರಹ್ಮಾತ್ಮಕ. ಅಗ್ನಿಯಲ್ಲಿ ಸೃಕ್ಕಿನಿಂದ ಹವಿಸ್ಸನ್ನು ಸಮರ್ಪಣೆ ಮಾಡ್ತಾರೆ. ಅದು ಸ್ಪಷ್ಟವಾಗುತ್ತೆ. ಈಗ ಸ್ವಾಮಿ ದೇಶಿಕನ್ ಹೇಳಿರೋ ವಿವರಣೆಯಿಂದ ಈ ಅರ್ಥ ಸ್ಪಷ್ಟವಾಗುತ್ತೆ. ಬ್ರಹ್ಮಾಗ್ನೌ ಅಂದರೆ ಬ್ರಹ್ಮ ಅನ್ನುವ ಅಗ್ನಿಯಲ್ಲಿ, ಅಂದರೆ ಬ್ರಹ್ಮಾತ್ಮಕವಾದ ಅಗ್ನಿಯಲ್ಲಿ, ಯಜ್ಞಂ ಅಂದರೆ ಹವಿಸ್ಸನ್ನು, ಯಜ್ಞೇನ ದರ್ವಿ ಮೊದಲಾದ ಸೃಕ್ಕು ಸುರುವ ಮೊದಲಾದ ಸಾಧನಗಳಿಂದ ಉಪಜಿಹ್ವತಿ ಹೋಮ ಮಾಡ್ತಾರೆ ಅಂತ ಅರ್ಥ. ಅಷ್ಟೇ. ಅದಕ್ಕೆ ಅರ್ಥವನ್ನು ಆ ರೀತಿ ಅಂದರೆ ಹೋಮ ಯಾಗ ಮೊದಲಾದ ರೂಪವಾದ ಕರ್ಮವನ್ನು ಇದು ತಿಳಿಸುತ್ತೆ. ಆ ರೀತಿಯಾದ ಕರ್ಮಗಳನ್ನು ಕರ್ಮಯೋಗ ರೂಪದಲ್ಲಿ ಮಾಡ್ತಾರವರು. ಆ ಕರ್ಮವನ್ನು ನಿತ್ಯ ನೈಮಿತ್ತಿಕ ಕರ್ಮಕ್ಕೆ ಅದರ ಜೊತೆಗೆ ಯಾವುದಾದರೂ ಒಂದು ಯಜ್ಞವನ್ನು ಹೋಮವನ್ನು ತೆಗೆದುಕೊಂಡು ಅದರಲ್ಲಿ ಹವಿಸ್ಸನ್ನು ಅಗ್ನಿಯಲ್ಲಿ ಸಮರ್ಪಣೆ ಮಾಡುವಂತಹ ಒಂದು ಹೋಮವನ್ನು ಯಾವುದಾದ್ರು ತೆಗೆದುಕೊಂಡು ಪ್ರತಿದಿನವೂ ನಿಯತವಾಗಿ ಕರ್ಮಯೋಗದಂತೆ ಮಾಡೋದು. ಅದು ಇಲ್ಲಿ ಹೇಳಲ್ಪಟ್ಟಿರುವ ಭೇದ. ಬ್ರಹ್ಮಾಗ್ನೌ ಯಜ್ಞಂ ಯಜ್ಞೇನ ಉಪಜಿಹ್ವತಿ. ಬ್ರಹ್ಮಾತ್ಮಕವಾದ ಅಗ್ನಿಯಲ್ಲಿ ಹವಿಸ್ಸನ್ನು ಸೃಕ್ ಮೊದಲಾದವುಗಳಿಂದ ಹೋಮ ಮಾಡ್ತಾರೆ ಅನ್ನೋದು ಅಲ್ಲಿ. ಅದು ಸ್ವಾಮಿ ದೇಶಿಕನ್ ಹೇಳೋದ್ರಿಂದ ನಮಗೆ ತುಂಬ ಸ್ಪಷ್ಟವಾಗಿ ಇಲ್ಲಿ ತಿಳಿಯುತ್ತೆ. ದ್ವಿತೀಯಾಂತ ಯಜ್ಞ ಶಬ್ದ ಹವಿಸ್ಸನ್ನು ತಿಳಿಸುತ್ತೆ. ಹವಿಸ್ಸನ್ನು, ಯಜ್ಞಂ ಅಂದರೆ ಹವಿಸ್ಸನ್ನು. ತೃತೀಯಾಂತ ಶಬ್ದ ಯಜ್ಞೇನ ಸೃಕ್ ಮೊದಲಾದ ವಿಷಯ ಸಾಧನಗಳಿಂದ, ಹವಿಸ್ಸನ್ನು ಸಾಧನಗಳಿಂದ ಬ್ರಹ್ಮಾತ್ಮಕವಾದ ಅಗ್ನಿಯಲ್ಲಿ ಹೋಮ ಮಾಡ್ತಾರೆ ಅಂತ ಅರ್ಥ. ಆದ್ದರಿಂದ ಯಜ್ಞಂ ಅನ್ನೋದು ಪರಮಾತ್ಮವನ್ನು ತಿಳಿಸೋದಿಲ್ಲ, ಯಜ್ಞ ಸ್ವರೂಪವನ್ನು ತಿಳಿಸೋದಿಲ್ಲ. ಯಜ್ಞವನ್ನೇ ಹೋಮ ಮಾಡ್ತಾರೆ ಅಂದರೆ ಯಜ್ಞ ಹೋಮ ಮಾಡೋಕ್ಕಾಗೋದಿಲ್ಲ. ಯಜ್ಞದಲ್ಲಿ ಹವಿಸ್ಸನ್ನು ಹೋಮ ಮಾಡಬೇಕು. ಆದ್ದರಿಂದ ಯಜ್ಞಂ ಅನ್ನೋದು ಹವಿಸ್ಸನ್ನು ತಿಳಿಸುತ್ತೆ ಅನ್ನೋದು ಸ್ಪಷ್ಟಪಡಿಸ್ತಾರೆ. ನನು ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಇತಿ ಪೂರ್ವಮೇವ ಉಕ್ತಂ ಅತ್ರಾಪಿ ಬ್ರಹ್ಮಾಗ್ನೌ ಅಪರೇ ಇತಿ ಉಚ್ಯತೆ. ಅತಃ ಅತ್ರ ಯಜ್ಞಂ ಯಜ್ಞೇನ ಇತ್ಯನಯೋಃ ಅರ್ಥಃ ಅನ್ಯಥಾ ವರ್ಣನೀಯಃ ಇತರತಾ ಪೌನರುಕ್ತ್ಯ ಪ್ರಸಂಗಃ. ಇಲ್ಲಿ ಪುನರುಕ್ತಿ ಆಗೋದಿಲ್ವೇ? ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಅಂತ ಹೇಳಿಬಿಟ್ಟಿರೋ ಹಿಂದೆ ಹೇಳಿರೋದ್ರಿಂದ ಬ್ರಹ್ಮಾಗ್ನೌ ಅಪರೇ ಯಜ್ಞಂ ಯಜ್ಞೇನ ಉಪಜಿಹ್ವತಿ ಅಂತ ಹೇಳಿರೋದು, ಯಜ್ಞಂ ಯಜ್ಞೇನ ಅಂತ ಹೇಳೋದು, ಇದು ಕೂಡ ಹಿಂದೆ ಬೇರೆ ಥರ ಅರ್ಥ ಮಾಡಬೇಕು. ಇವಾಗ ಇಲ್ಲೇ ಹೋದರೆ ಕರ್ಮಭೇದ ಹೇಗೆ ಸಿಗುತ್ತೆ ನಿಮಗೆ? ಬ್ರಹ್ಮಾಗ್ನೌ ಅಪರೇ ಅಂತ ಹೇಳಿಬಿಟ್ರೆ ಬ್ರಹ್ಮಾಗ್ನಿಯಲ್ಲಿ, ಬ್ರಹ್ಮಾತ್ಮಕವಾದ ಅಗ್ನಿಯಲ್ಲಿ ಹೋಮ ಮಾಡೋದು ಅಲ್ಲಿಯೇ ಹೇಳಲ್ಪಟ್ಟಿದೆ. ಬ್ರಹ್ಮಾರ್ಪಣಂ ಬ್ರಹ್ಮವಿಹಿ ಮೊದಲಾದದ್ದು ಹೇಳಿ ಇಲ್ಲಿ ಮತ್ತೆ ಅದೇ ವಿಷಯ ಹೇಳಿದ ಹಾಗಿದೆಯಲ್ಲ, ಪುನರುಕ್ತಿ ಹೇಳಿದ ಹಾಗಿದೆಯಲ್ಲ. ಅರ್ಥವನ್ನು ಬೇರೆ ಮಾಡಬೇಡ್ವೆ. ಕರ್ಮಯೋಗದ ಭೇದ ಬರಬೇಕು ಅಂದರೆ ಸರ್ವಕರ್ಮಯೋಗ ಸಾಧಾರಣಸ್ಯ ಅರ್ಥಸ್ಯ ವಿಶೇಷತೆಯ ನಿರ್ದೇಶ ಅಪಿ ಅನುಪಪನ್ನ. ಅವ್ರು ಹೇಳ್ತಾರೆ ವಿಶೇಷಣವು ನಿರ್ದೇಶ ಅಪಿ ಅನುಪಪನ್ನ ಅಂತ ಹೇಳಿ ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಇತಿ ನ್ಯಾಯೇನ ಅಂತ ಹೇಳಿದ್ರು. ನ್ಯಾಯ ಅಷ್ಟೇ. ಇಲ್ಲಿ ಸಾಮಾನ್ಯವಾಗಿ ಹೇಳಿರೋದ್ರಿಂದ ಅದುವೇ ವಿಶೇಷವಾಗುವುದಿಲ್ಲ. ಸಾಮಾನ್ಯವಾಗಿ ಎಲ್ಲ ಕರ್ಮಗಳಿಗೂ ಹೇಳಿರೋದು ಅದು ಒಂದು ಸಾಮಾನ್ಯವಾದ ಅರ್ಥವನ್ನು ಕೊಟ್ಟು ವಿಶೇಷವಾದ ಅರ್ಥವನ್ನು ಕೊಡುತ್ತೆ ಅಂತ ಮಾಡೋದು ಸರಿಯಿಲ್ಲ. ಆದ್ದರಿಂದ ಅಲ್ಲಿ ಹೇಳಿರೋದು ಬ್ರಹ್ಮಾರ್ಪಣಂ ಬ್ರಹ್ಮವಿಹಿತಿ ನ್ಯಾಯೇನ ಅಂತ ಹೇಳಿದ್ರು. ಆ ನ್ಯಾಯದಿಂದ ಯಾಗ ಹೋಮಯೋಹೋ ನಿಷ್ಠಾಂ ಕುರುವಂತಿ. ಯಾಗ ಹೋಮಗಳಿಂದ, ಆ ನ್ಯಾಯದಿಂದ ಅಂತ ಹೇಳಿದ್ರು. ಅಲ್ಲಿ ಹೇಳಿರುವ ರೀತಿಯಲ್ಲಿ ಯಾಗ ಹೋಮಗಳನ್ನು ಮಾಡ್ತಾರೆ ಅಂತ ಅರ್ಥ ಇದರಲ್ಲಿ. ಆದ್ದರಿಂದ ಯಾಗಗಳು ಹೋಮ ಯಾವುದಾದ್ರು ಬೇರೆ ಆಗಿರಬಹುದು. ಆ ಒಂದು ಯಾಗವನ್ನು ತೆಗೆದುಕೊಂಡು ಇಲ್ಲಿ ಹೇಳುವ ರೀತಿಯಲ್ಲಿ ಪ್ರತಿದಿನವೂ ಕರ್ಮಯೋಗದಂತೆ ಮಾಡ್ತಾರೆ. ಆ ರೀತಿಯಾದ ಅರ್ಥ ತಗೊಳ್ಬೇಕೇ ಹೊರತು ಅದರ ಪುನರುಕ್ತಿ ಇಲ್ಲ ಇಲ್ಲಿ. ಅಲ್ಲಿ ಸಾಮಾನ್ಯವಾಗಿ
ಎಲ್ಲವೂ ಬ್ರಹ್ಮಾತ್ಮಕ ಅನ್ನುವ ದೃಷ್ಟಿಯಿಂದ ಬ್ರಹ್ಮಾತ್ಮಕವಾದ ದರ್ವಿಯಿಂದ ಬ್ರಹ್ಮಾತ್ಮಕವಾದ ಹವಿಸ್ಸನ್ನು ತೆಗೆದುಕೊಂಡು ಬ್ರಹ್ಮಾತ್ಮಕವಾದ ಅಗ್ನಿಯಲ್ಲಿ ಹೋಮ ಮಾಡುವುದು ಅಂತ ಹೇಳಿರೋದು ಉಪಲಕ್ಷಣ. ಅದು ಸ್ಪಷ್ಟಪಡಿಸಿದ್ರು ಸ್ವಾಮಿ ದೇಶಿಕನು. ಉಪಲಕ್ಷಣ, ಒಂದು ಒಂದು ಸ್ಪೆಸಿಫಿಕ್ ಯಾಗ ಅಂತ ಹೇಳಲಿಲ್ಲ ಅಲ್ಲಿ, ಒಂದು ಪರ್ಟಿಕ್ಯುಲರ್ ಹೋಮನೋ ಯಾಗನೋ ಹೇಳಿಲ್ಲ. ಜನರಲ್ ಆಗಿ ಸಾಮಾನ್ಯವಾಗಿ ಎಲ್ಲದಕ್ಕೂ ಮಾಡಬೇಕಾದ ಅನುಸಂಧಾನ. ಇಲ್ಲಿ ಹೇಳಿರೋದು ಒಂದು ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಯಾಗವನ್ನು ಹೋಮವನ್ನು ಆರಿಸ್ಕೊಳ್ಬೇಕು ಅವನು. ಅದನ್ನು ಆರಿಸಿಕೊಂಡು ಅದರಲ್ಲಿ ಅವನು ಎಲ್ಲ ಬ್ರಹ್ಮಾತ್ಮಕ ದೃಷ್ಟಿಯಿಂದ ಮಾಡ್ತಾನೆ. ಮತ್ತೆ ಆದ್ದರಿಂದ ಆ ಒಂದು ವಿಶೇಷವಾದ ಒಂದು ಯಾಗವೋ ಹೋಮವೋ ಯಾವುದು ಆರಿಸ್ಕೊಳ್ತಾನೋ ಅದು ಕರ್ಮಯೋಗದ ಭೇದವಾಗುತ್ತೆ. ಅದನ್ನು ಇಲ್ಲಿ ಯಾಗ ಹೋಮ ರೂಪವಾದ ಕರ್ಮ, ಅದನ್ನು ಇಲ್ಲಿ ಒಂದು ಕರ್ಮಯೋಗದ ಭೇದ ಅಂತ ಹೇಳಲ್ಪಟ್ಟಿದೆ. ಆದ್ದರಿಂದ ಇದಕ್ಕೂ ಅದಕ್ಕೂ ವ್ಯತ್ಯಾಸವಿದೆ. ಅಲ್ಲಿ ಹೇಳಿರೋದು ಸಾಮಾನ್ಯವಾದ ಆಕಾರ. ಅದೇ ನ್ಯಾಯದಲ್ಲಿ ಅಂತ ಹೇಳಿದ್ರೆ ಅದೇ ದೃಷ್ಟಿಯಿಂದ ಅದೇ ಅನುಸಂಧಾನದಿಂದ ಬೇರೆ ಒಂದು ಕರ್ಮವನ್ನು ತೆಗೆದುಕೊಂಡು ಮಾಡ್ತಾನೋ ಅದು ಅರ್ಥ ಇಲ್ಲಿ. ಅತ್ರ ಯಜ್ಞ ಶಬ್ದಾತ್ ಜುಹ್ವತಿ ಶಬ್ದಾಚ ಯಾಗ ಹೋಮಯೋ ನಿಷ್ಠಾಯ ಏವ ವಿವಕ್ಷಿತತ್ವಾತ್ ಅವಾಂತರ ಭೇದತ್ವಂ ಅಪೌನರುಕ್ತ್ಯಂ ಚ ಉಪಪನ್ನಮಿತಿ ಭಾವ. ಆದ್ದರಿಂದ ಇಲ್ಲಿ ಯಜ್ಞ ಶಬ್ದದಿಂದಲೂ ಜುಹ್ವತಿ ಉಪಜುಹ್ವತಿ ಅಂತ ಹೇಳಿರೋದ್ರಿಂದಲೂ ಯಾಗ ಹೋಮಗಳಲ್ಲಿಯೇ ನಿಷ್ಠೆಯು ಸ್ಪಷ್ಟವಾಗಿ ಹೇಳಲ್ಪಟ್ಟಿರುವುದರಿಂದಲೂ ಅದು ಅವಾಂತರ ಭೇದ ಅನ್ನೋದು ತಿಳಿಸುತ್ತೆ. ಅಗ್ನಿತ್ವೇನ ಕಲ್ಪಿತೆ ಬ್ರಹ್ಮಣಿ ಯಜ್ಞಶಬ್ದ ನಿರ್ದಿಷ್ಟಂ ಜೀವಂ ಅಪೂರ್ವಂ ವಾ ಅವಿಷ್ಟ್ವೇನ ಪರಿಕಲ್ಪ್ಯ ಪ್ರಕ್ಷಿಪಂತಿ ಇತ್ಯಾದಿ ಅಪರವ್ಯಾಖ್ಯಾನಾನಿ ಶಬ್ದವೃತ್ತಿ ಪರಿಕ್ಲೇಶಾದೇವ ನಿರಸ್ತಾನಿ. ಬೇರೆಯವರು ಕೆಲವು ರೀತಿಯಲ್ಲಿ ಅರ್ಥ ಮಾಡ್ತಾರೆ, ಈ ರೀತಿಯೂ ಅರ್ಥ ಮಾಡ್ತಾರೆ. ಜೀವನೋ ಅಥವಾ ಅಪೂರ್ವವನ್ನು ಯಜ್ಞ ಶಬ್ದದಿಂದ ಯಜ್ಞ ಸ್ವರೂಪ ಹೇಳಿಲ್ಲ, ಪರಮಾತ್ಮನೂ ಹೇಳಿಲ್ಲ. ಯಜ್ಞ ಸ್ವರೂಪವನ್ನು ಹೋಮ ಮಾಡೋಕ್ಕಾಗಲ್ಲ, ಪರಮಾತ್ಮ ಹೋಮ ಮಾಡೋಕ್ಕಾಗಲ್ಲ. ಜೀವನನ್ನು ಮಾಡ್ಬೋದಲ್ಲ, ಆ ರೀತಿ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಜೀವನನ್ನು ಮಾಡಿ ಅಥವಾ ಅಪೂರ್ವವನ್ನು ಮಾಡಿ ಅಥವಾ ಅದನ್ನೇ ಹವಿಸುವಂಥ ಪರಿಕಲ್ಪನೆ ಮಾಡಿಕೊಂಡು ಜೀವನೇ ಹವಿಸುವಂತೆ ಯಾಗ ಮಾಡಿ ಆ ರೀತಿ ಯಾಕೆ ಹೇಳಬಾರ್ದು? ಅಥವಾ ಅಪೂರ್ವ ಅನ್ನೋದು ಪೂರ್ವಮೀಮಾಂಸಕರು ಹೇಳ್ತಾರಲ್ಲ, ಅದನ್ನೇ ಹವಿಸಂತೆ ಯಾಕೆ ಯಾಗ ಮಾಡಬಾರ್ದು ಮೊದಲಾದ ವ್ಯಾಖ್ಯಾನಗಳು. ಶಬ್ದ ವೃತ್ತಿ ಪರಿಕ್ಲೇಶ ದೇವ, ಶಬ್ದವೃತ್ತಿಗೆ ಅದು ಸರಿ ಹೋಗೋದಿಲ್ಲ. ಯಜ್ಞಂ ಅಂತ ಹೇಳೋದು ಜೀವನಿಗೆ ಯಜ್ಞ ಅಂತ ಹೇಳೋದಿಲ್ಲ, ಅಪೂರ್ವಕ್ಕೂ ಯಜ್ಞ ಅನ್ನೋದು ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ಅದೆಲ್ಲ ಶಬ್ದವೃತ್ತಿಗೆ ಅರ್ಥ ಹೊಂದೋದಿಲ್ಲ ಯಜ್ಞ ಶಬ್ದಕ್ಕೆ. ಆದ್ದರಿಂದ ಅಲ್ಲಿ ಹವಿಸ್ ಅಂತ ಅರ್ಥ ಮಾಡೋದೇ ಉಚಿತವಾದದ್ದು. ಕರ್ಮ ಪ್ರಕರಣ ಅಚ್ಚ ಸರ್ವತ್ರ ಮಾನಸ ಯಜ್ಞತ್ವ ಕೃತಿ ಪಕ್ಷೆ, ಅದು ಕೂಡ ಪಕ್ಷೋಪಿ ಅಯುಕ್ತ. ಅದು ಅಲ್ಲದೆ ಇಲ್ಲಿ ಜೀವವೋ ಅಪೂರ್ವವನ್ನೋ ಅಂತ ಕಲ್ಪನೆ ಮಾಡಿದ್ರೆ ಅದು ಮಾನಸಿಕವಾದ ಕಲ್ಪನೆ ಆಗುತ್ತೆ. ಜೀವನನ್ನು ಸಾಕ್ಷಾತ್ತಾಗಿ ಹವಿಸಾಗಿ ಸಮರ್ಪಣೆ ಮಾಡೋಕ್ಕಾಗೋದಿಲ್ಲ, ಅಪೂರ್ವವನ್ನು ಸಾಕ್ಷಾತ್ತಾಗಿ ಸಮರ್ಪಣೆ ಮಾಡೋಕ್ಕಾಗೋದಿಲ್ಲ. ಅದು ಕರ್ಮಯೋಗವೇ ಆಗೋದಿಲ್ಲ, ಕರ್ಮವೇ ಆಗೋದಿಲ್ಲ, ಮಾನಸಿಕ ಅನುಸಂಧಾನ ಆಗ್ಬಿಡುತ್ತೆ. ಆದ್ದರಿಂದ ಇಲ್ಲಿ ಕರ್ಮಯೋಗದ ವಿಷಯ ಹೇಳ್ತಾ ಇರುವಾಗ ಮಾನಸಿಕವಾದ ಅನುಸಂಧಾನ ಹೇಳೋದು ಯುಕ್ತವಲ್ಲ. ಅದನ್ನು ಸ್ವಾಮಿ ದೇಶಿಕನ್ ಸ್ಪಷ್ಟಪಡಿಸ್ತಾರೆ. ಅದನ್ನು ಬೇರೆ ರೀತಿಯ ವ್ಯಾಖ್ಯಾನಗಳು ಹೇಗೆ ಸರಿ ಇಲ್ಲ ಅನ್ನೋದು ತಿಳಿಸ್ತಾರೆ. ಅದರಿಂದ ಇಲ್ಲಿ ದೇವತಾರ್ಚನ ರೂಪವಾದ ಯಜ್ಞದಲ್ಲಿಯೇ ನಿಷ್ಠೆಯನ್ನು ಹೊಂದಿರುವವರು ಕೆಲವರು ಅದನ್ನೇ ಕರ್ಮಯೋಗವಾಗಿ ಮಾಡ್ತಾರೆ. ಅದು ಒಂದು ಭೇದ. ಇನ್ನೊಂದು, ಬ್ರಹ್ಮಾತ್ಮಕವಾದ ಅಗ್ನಿಯಲ್ಲಿ ಹವಿಸ್ಸನ್ನು ಅವರು ದರ್ವಿ ಮೊದಲಾದವುಗಳಿಂದ ಮಾಡುವಂತಹ ಯಾಗ ಹೋಮಾದಿ ಕರ್ಮಗಳನ್ನು ಆರಿಸಿಕೊಂಡು ಅದನ್ನು ಕರ್ಮಯೋಗದಂತೆ ಆಚರಣೆ ಮಾಡ್ತಾರೆ ಪ್ರತಿದಿನ. ಎಲ್ಲವೂ ಬ್ರಹ್ಮಾತ್ಮಕ ಅನ್ನುವ ದೃಷ್ಟಿ ಎಲ್ಲರಿಗೂ ಸಮಾನವಾದದ್ದು. ಯಾವ ಯಾವ ಕರ್ಮಗಳಲ್ಲಿ ಏನೇನು ಸಾಧನಗಳು ಏನೇನು ಎಲ್ಲ ಅನ್ವಯಿಸುತ್ತವೋ ಪ್ರತಿಯೊಂದು ಕೂಡ ಬ್ರಹ್ಮಾತ್ಮಕ ಅನ್ನುವ ದೃಷ್ಟಿಯನ್ನು ಮಾಡಬೇಕಾದ್ದು ಅವಶ್ಯಕ ಎಲ್ಲರಿಗೂ. ಅದು ಬ್ರಹ್ಮಾತ್ಮನ ಬ್ರಹ್ಮವಿಹಿ ಎಂದು ಸಾಮಾನ್ಯವಾಗಿ ಹೇಳಿದ್ದು. ಆ ನ್ಯಾಯವನ್ನು ಎಲ್ಲ ಕರ್ಮಕ್ಕೂ ಅನ್ವಯಿಸಿಕೊಳ್ಬೇಕು, ಯಾವುದೇ ಕರ್ಮಕ್ಕಾದರೂ. ಇಲ್ಲಿ ಕರ್ಮಯೋಗದ ಭೇದ ಹೇಳಿದ್ರಿಂದ ಒಂದೊಂದು ವಿಧವಾದ ಕರ್ಮವನ್ನು ತಿಳಿಸುತ್ತೆ. ಇಲ್ಲಿ ಹೇಳಿರುವ ಎರಡನೆಯ ಕರ್ಮ ಅನ್ನೋದು ಹೋಮಯಾಗ ಮೊದಲಾದ ಕರ್ಮಗಳು. ಅಲ್ಲಿ ಅಗ್ನಿಯಲ್ಲಿ ಹೋಮ ಮಾಡುವಂತಹ ಕರ್ಮಗಳಿದೆ. ಆ ಕರ್ಮಗಳನ್ನು ಕರ್ಮಯೋಗ ರೂಪದಲ್ಲಿ ಮಾಡುವಂತಹದ್ದನ್ನು ತಿಳಿಸುತ್ತೆ. ಇಲ್ಲಿ ಅದನ್ನು ಸ್ಪಷ್ಟಪಡಿಸ್ತಾರೆ. ಇಲ್ಲಿ ಮುಂದೆ ಇನ್ನೂ ಅನೇಕ ಭೇದಗಳು ಹೇಳಲ್ಪಡುತ್ತೆ. ಶ್ರೋತ್ರಾದೀನ್ ಇಂದ್ರಿಯ ಅಣ್ಯನ್ಯೇ ಸಂಯಮಾಗ್ನಿಷು ಜುಹ್ವತಿ
ಶಬ್ದಾದೀನ್ ವಿಷಯಾನನ್ಯೇ ಇಂದ್ರಿಯಾಗ್ನಿಷು ಜುಹ್ವತಿ. ಇದೆಲ್ಲ ಬಹಳ ಸೂಕ್ಷ್ಮವಾದ ಭೇದಗಳು ಕರ್ಮಯೋಗದಲ್ಲಿಯೇ ಹೇಳಲ್ಪಡುತ್ತೆ ಇದೆಲ್ಲ. ಶ್ರೋತ್ರಾದೀನ ಇಂದ್ರಿಯಾಣಿ ಅನ್ಯೇ, ಶ್ರೋತ್ರ ಇಂದ್ರಿಯ ಮೊದಲಾದವುಗಳನ್ನು ಸಂಯಮ ಅನ್ನುವ ಅಗ್ನಿಯಲ್ಲಿ ಹೋಮ ಮಾಡ್ತಾರೆ. ಸಂಯಮವೇ ಒಂದು ಅಗ್ನಿ ಅಂತ ಹೇಳಲ್ಪಟ್ಟಿದೆ. ಆ ರೀತಿ ಒಂದು ರೂಪಕ ಸಂಯಮವೇ ಅಗ್ನಿ ನಿಯಮನ ಮಾಡುವಂತಹದ್ದು. ಶ್ರೋತ್ರ ಮೊದಲಾದ ಇಂದ್ರಿಯಗಳ ನಿಯಮನ ಹೇಳಲ್ಪಟ್ಟಿದೆ. ಕೆಲವರು ಶಬ್ದಾದೀನಿ ವಿಷಯಾನ, ಶ್ರೋತ್ರೇಂದ್ರಿಯಗಳಿಗೆ ವಿಷಯವಾದ ಶಬ್ದ ಮೊದಲಾದಗಳನ್ನು ಇಂದ್ರಿಯ ಅನ್ನುವ ಅಗ್ನಿಯಲ್ಲಿ ಹೋಮ ಮಾಡ್ತಾರೆ. ಮೊದಲು ಇಂದ್ರಿಯ ನಿಯಮನ, ಆಮೇಲೆ ವಿಷಯಗಳ ನಿಯಮನ. ಅಂದರೆ ಇಂದ್ರಿಯಗಳು ನಿಯಮನ ಅಂತ ಹೇಳಿದ್ರೆ ಇಂದ್ರಿಯಗಳನ್ನೇ ನೇರವಾಗಿ ನಿಯಮನ ಮಾಡುವಂತಹದ್ದು. ವಿಷಯ ಅಲ್ಲಿ ಇರದೇ ಇರಬಹುದು. ಎರಡನೆಯದರಲ್ಲಿ ವಿಷಯವೂ ಇದ್ದರೂ ಕೂಡ ಅದನ್ನು ನಿಯಮನ ಮಾಡುವಂಥ ಈ ಒಂದು ಭೇದ ಸ್ವಾಮಿ ದೇಶಿಕನ್ ತೋರಿಸ್ತಾರೆ ಮುಂದೆ. ಅದು ಶ್ಲೋಕದಲ್ಲಿ ಸ್ಪಷ್ಟವಾಗಿ ನಮಗೆ ತಿಳಿಯೋದು ಕಷ್ಟ. ತಾತ್ಪರ್ಯ ಚಂದ್ರಿಕೆಯಲ್ಲಿ ಸ್ಪಷ್ಟವಾಗಿ ತಿಳಿಯುತ್ತೆ. ಶ್ರೋತ್ರಾದೀನಿ ಇಂದ್ರಿಯಾಣಿ, ಶ್ರೋತ್ರೇಂದ್ರಿಯ ಮೊದಲಾದ ಇಂದ್ರಿಯಗಳನ್ನು ನಿಯಮನ ಮಾಡೋದು, ವಿಷಯಗಳಲ್ಲಿ ಹೋಗದೆ ಇರೋ ಹಾಗೆ. ಎರಡನೆಯದು ವಿಷಯಗಳು ಸನ್ನಿಹಿತವಾಗಿದ್ದರೂ ನಿಯಮನ ಮಾಡುವಂಥದ್ದು. ಆ ವಿಷಯಗಳೇ ಅದಕ್ಕೆ ಸಂಬಂಧಿಸದೇ ಇರೋ ಹಾಗೆ ಮಾಡೋದು ಮೊದಲನೆಯದು. ವಿಷಯಗಳ ಸಂಬಂಧವೇ ಇಲ್ಲದೆ ಇರೋ ಹಾಗೆ ನಿಯಮನ ಮಾಡೋದು ಶ್ರೋತ್ರೇಂದ್ರಿಯಗಳನ್ನು. ಎರಡನೆಯದು ವಿಷಯಗಳ ಸನ್ನಿಹಿತವಾಗಿದ್ದರೂ ನಿಯಮನ ಮಾಡೋದು. ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಬಿಟ್ರೆ ಯಾವ ಪದಾರ್ಥವೂ ಕಾಣೋದಿಲ್ಲ. ಆವಾಗ ಇಂದ್ರಿಯಗಳನ್ನು ವಿಷಯಗಳಿಂದ ಒಂದು ರೀತಿಯ ನಿಯಮನ ಆಗುತ್ತೆ. ಯಾಕೆಂದರೆ ಯಾವುದನ್ನು ನೋಡದೇ ಇರುವಂತಹದ್ದು. ಎರಡನೆಯದು ಕಣ್ಣು ಬಿಟ್ಟುಕೊಂಡಿದ್ರು ವಿಷಯಗಳು ಇದ್ದರೂ ನಿಯಮನ ಮಾಡಬೇಕು ಅದನ್ನು. ಅದು ಎರಡನೇ ವಿಷಯಗಳ ನಿಯಮನ. ಮೊದಲನೆಯದು ಇಂದ್ರಿಯದ ನಿಯಮನ, ಇನ್ನೊಂದು ವಿಷಯ ಸನ್ನಿಹಿತವಾಗಿದ್ದರೂ ಆ ವಿಷಯಗಳಿಂದ ನಿಯಮನ ಮಾಡೋದು ಇಂದ್ರಿಯಗಳನ್ನು. ಅದನ್ನು ಇಲ್ಲಿ ಅಗ್ನಿ ರೂಪದಲ್ಲಿ ಸಂಯಮ ಅಗ್ನಿ ಅಂದರೆ ಸಂಯಮ ಅನ್ನುವ ಅಗ್ನಿಯಲ್ಲಿ ಹೋಮ ಮಾಡ್ತಾರೆ, ಸಂಯಮ ಮಾಡ್ತಾರೆ, ನಿಯಮನ ಮಾಡ್ತಾರೆ ಅನ್ನೋದು. ಇದನ್ನು ಇಂದ್ರಿಯ ಅನ್ನುವ ಅಗ್ನಿಯಲ್ಲಿ ಮಾಡ್ತಾರೆ ಅಂದರೆ ವಿಷಯಗಳನ್ನು ಇಂದ್ರಿಯಗಳಿಗೆ ಸಂಬಂಧಿಸದೇ ಇರೋ ಹಾಗೆ ಮಾಡುವಂಥದ್ದು. ಆ ರೀತಿ ಅನ್ಯೇ ಶ್ರೋತ್ರಾದೀನಾಂ ಇಂದ್ರಿಯಾಣಾಂ ಸಂಯಮನೆ ಪ್ರಯತಂತೆ, ಇಂದ್ರಿಯಗಳ ನಿಯಮನದಲ್ಲಿ ಪ್ರಯತ್ನ ಪಡ್ತಾರೆ. ಪ್ರಯತಂತೆ ಅಂತ ಹೇಳಿದ್ರು ಪ್ರಯತ್ನ ಪಡ್ತಾರೆ. ಅನ್ಯೇ ಯೋಗಿನಃ ಇಂದ್ರಿಯಾಣಾಂ ಶಬ್ದಾದಿ ವಿಷಯ ಪ್ರವಣತಾ ನಿವಾರಣೆ ಪ್ರಯತಂತೆ, ಅದರಲ್ಲಿ ಪ್ರಾಮಾಣ್ಯವನ್ನು ನಿವಾರಿಸಬೇಕು. ಅದರಲ್ಲಿಯೇ ಆಸಕ್ತಿ ಉಂಟಾಗುವ ಹಾಗೆ ಮಾಡದೇ ಇರುವಂಥದ್ದು, ವಿಷಯಗಳ ಆಸಕ್ತಿಯನ್ನು ಇಲ್ಲದೆ ಇರೋ ಹಾಗೆ ಅದರಲ್ಲಿಯೇ ಇಂದ್ರಿಯಗಳು ವಿಷಯಗಳಲ್ಲಿಯೇ ಹೋಗೋ ಹಾಗೆ ಪ್ರವೃತ್ತಿಯನ್ನು ತಡೆಯುವಂಥದ್ದು, ಹೋಗದೇ ಇರುವ ಹಾಗೆ ಮಾಡಬೇಕು ಅನ್ನೋದು. ಈ ರೀತಿ ಎರಡು ಕರ್ಮಯೋಗಗಳು ಹೇಳಲ್ಪಟ್ಟಿದೆ. ಶ್ರೋತ್ರಾದೀನಿ ಇತ್ಯತ್ರ ಸಂಯಮಸ್ಯ ಸಾಕ್ಷಾತ್ ಅಗ್ನಿತ್ವ ಅಭಾವಾತ್ ಶ್ರೋತ್ರಾದೇಶ್ಚ ಹೋತವ್ಯತ್ವ ಅಭಾವಾತ್ ತಾತ್ಪರ್ಯಮಾಹ. ಇಲ್ಲಿ ಅಗ್ನಿಯಲ್ಲಿ ಹೋಮ ಮಾಡೋದು, ಶ್ರೋತ್ರೇಂದ್ರಿಯ ಮೊದಲಾದವುಗಳನ್ನು ಇಂದ್ರಿಯಗಳನ್ನು ಸಂಯಮಾಗ್ನಿಯಲ್ಲಿ ಹೋಮ ಮಾಡ್ತಾರೆ ಅಂದರು. ಶ್ರೋತ್ರೇಂದ್ರಿಯನ ಹೋಮ ಮಾಡೋಕ್ಕಾಗೋದಿಲ್ಲ, ಸಂಯಮ ಅನ್ನೋದು ಅಗ್ನಿಯೂ ಅಲ್ಲ. ಆದರೆ ಇಲ್ಲಿ ಹಾಗೆ ಹೇಳಿದೆಯಲ್ಲ ಅಂತ ಹೇಳಿದ್ರೆ ಶ್ರೋತ್ರಾದೀನಾಂ ಇಂದ್ರಿಯಾಣಾಂ ಸಂಯಮನೆ ಪ್ರಯತಂತೆ ಅಂತ ಅರ್ಥ. ಪ್ರಯತ್ನ ಪಡ್ತಾರೆ ನಿಯಮನ ಮಾಡೋದಕ್ಕೆ ಅಂತ ಅರ್ಥ. ಅಗ್ನಿತ್ವದಿಂದ ಹೇಳಿದೆ ಅಲ್ಲಿ. ಸಂಯಮಸ್ಯ ಅಗ್ನಿತ್ವಂ ಶ್ರೋತ್ರಾದೀನಾಂ ನಿರ್ವ್ಯಾಪಾರತ್ವ ಲಕ್ಷಣಂ. ಅದು ಭಸ್ಮಸಾತ್ಕರಣಾತ್, ಲಕ್ಷಣ ಭಸ್ಮಸಾತ್ಕರಣಾತ್, ನಿರ್ವ್ಯಾಪಾರ ಲಕ್ಷಣ ಭಸ್ಮಸಾತ್ಕರತ್ವ, ವ್ಯಾಪಾರವೇ ಇಲ್ಲದೆ ಇರೋ ಹಾಗೆ ಮಾಡೋದು ಅಂತ ಅರ್ಥ. ನನು ಇಂದ್ರಿಯ ನಿಯಮನಮಪಿ ಸರ್ವಕರ್ಮಯೋಗ ಸಾಧಾರಣಂ ಕಥಮತ್ರ ವಿಶೇಷ ಉಚ್ಯತೆ. ಇದೆಲ್ಲ ಸ್ವಾಮಿ ದೇಶಿಕನ್ ಸ್ಪಷ್ಟಪಡಿಸುವ ವಿಷಯಗಳು. ಅಲ್ಲಿ ಅನೇಕ ವಿಷಯಗಳು ಶ್ಲೋಕದಲ್ಲಿ ನಮಗೆ ನೇರವಾಗಿ ತಿಳಿದು ಬರೋದಿಲ್ಲ. ಭಾಷ್ಯವು ಸಂಗ್ರಹವಾಗಿದೆ ಭಾಷ್ಯಕಾರರದು. ಸ್ವಾಮಿ ದೇಶಿಕನ್ ಅದನ್ನ ವಿಶೇಷವಾಗಿ ಅದರಲ್ಲಿ ಬರುವ ಸಂದೇಹಗಳನ್ನೆಲ್ಲ ನಿವಾರಣೆ ಮಾಡ್ತಾರೆ. ಇಂದ್ರಿಯ ನಿಯಮನ ಅದನ್ನೇ ಕರ್ಮಯೋಗ ಅಂತ ಹೇಳಿದ್ರೆ ಇಂದ್ರಿಯ ನಿಯಮನ ಎಲ್ಲರಿಗೂ ಬೇಕಲ್ಲ. ಯಾಕೆಂದರೆ ಭಕ್ತಿಯೋಗಿಗೂ ವಿಶೇಷವಾಗಿ ಹೇಳಿದೆ, ನಾವಿರತೋ ದುಶ್ಚರಿತಾತ್ ನಾಶಾಂತೋ ನಾಸಮಾಹಿತ ನಾಶಾಂತ ಮಾನಸೋ ವಾಪಿ ಪ್ರಜ್ಞಾನೇನೇನಂ ಆಪ್ನುಯಾತ್. ಭಕ್ತಿಯೋಗಿ ವಿಷಯದಲ್ಲಿ ವಿಶೇಷವಾಗಿ ಅದೆಲ್ಲ ಹೇಳಿದೆ. ಅದೆಲ್ಲ ಇರಲೇಬೇಕು ಅವನಿಗೆ, ಎಲ್ಲರಿಗೂ ಬೇಕು. ಇದು ಒಂದು ಕರ್ಮಯೋಗ ಅಂತ ಹೇಗೆ ಹೇಳಕ್ಕೆ ಸಾಧ್ಯ? ಒಂದು ವಿಶೇಷವಾಗಿ ಇದನ್ನೇ ಒಂದು ಕರ್ಮಯೋಗ ಅಂತ ಹೇಳಿದ್ರೆ ಸಂಯಮನೆ ಪ್ರಯತಂತೆ ಅಂತ ಸ್ಪಷ್ಟಪಡಿಸ್ತಾರೆ.
ಉತ್ತರತ್ರಾಪಿ ಪ್ರಯತಂತೆ ಇತ್ಯನಯೋಃ ತಾತ್ಪರ್ಯಂ ಗ್ರಾಹ್ಯಂ. ಪ್ರಯತ್ನ ಪಡ್ತಾರೆ, ಅದರಲ್ಲಿ ನಿಷ್ಠಾ ಶಬ್ದೋಪಿ, ಅದೇ ರೀತಿಯಲ್ಲಿ ನಿಷ್ಠೆ ಮೊದಲಾದ ಶಬ್ದವೂ ಕೂಡ ಇತ್ಯನಯೋಃ ತಾತ್ಪರ್ಯಂ ಉತ್ತರಾಣಿ ಪ್ರಯತಂತೆ ಇತ್ಯನಯೋಃ ತಾತ್ಪರ್ಯಂ ಗ್ರಾಹ್ಯಂ. ಮುಂದೆಯೂ ಎಲ್ಲದರಲ್ಲಿಯೂ ಪ್ರಯತ್ನ ಪಡ್ತಾರೆ ಅಂತ. ಕರ್ಮಯೋಗ ಮಾಡುವಾಗ ನಿಯಮವನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ, ಪ್ರತಿದಿನವೂ ಇಂದ್ರಿಯ ನಿಯಮನ ಮಾಡೋಕ್ಕೆ ಪ್ರಯತ್ನ ಪಡೋದು ಇಂದ್ರಿಯಗಳನ್ನು. ಆದ್ದರಿಂದ ತಥಾ ನಿಷ್ಠಾ ಶಬ್ದೇಪಿ, ಅದರಲ್ಲಿಯೂ ಹಾಗೆಯೇ. ಅತ್ರ ಪ್ರತಿ ಇಂದ್ರಿಯಂ ಸಂಯಮ ಭೇದಾತೆ ಸಂಯಮ ಅಗ್ನಿಷು ಇತಿ ಬಹುವಚನ. ಸಂಯಮ ಅಗ್ನಿಷು, ಅಗ್ನಿಗಳಲ್ಲಿ ಅಂತ ಹೇಳಿತು. ಇಂದ್ರಿಯಗಳನ್ನು ಅಗ್ನಿಗಳಲ್ಲಿ ಅಂತ ಹೇಳಿದಾಗ ಒಂದೊಂದು ಇಂದ್ರಿಯಕ್ಕೂ ಸಂಯಮವು ಭೇದ, ಬೇರೆ ಬೇರೆ ರೀತಿಯಲ್ಲಿ ಸಂಯಮ ಮಾಡಬೇಕು ಒಂದೊಂದು ಇಂದ್ರಿಯಕ್ಕೂ. ಆದ್ದರಿಂದ ಅಲ್ಲಿ ಬಹುವಚನ ಹೇಳಲ್ಪಟ್ಟಿದೆ. ಶಬ್ದಾದೀನಿತ್ಯತ್ರ ಇಂದ್ರಿಯೇಷು ಶಬ್ದಾದಿ ವಿಷಯಾನ್ ಸಮರ್ಪಯಂತಿ ಇತಿ ಬ್ರಹ್ಮವಿದಾಸಾಯ. ಇಂದ್ರಿಯಗಳಲ್ಲಿ ಶಬ್ದಾದಿ ವಿಷಯಗಳನ್ನು ಸಮರ್ಪಣೆ ಮಾಡೋದು ಅನ್ನೋ ಅರ್ಥವಲ್ಲ ಇಲ್ಲಿ. ಶಬ್ದಾದಿ ವಿಷಯ ಪ್ರವಣತಾ ನಿವಾರಣಂ, ಆ ನಿವಾರಣೆಯಲ್ಲಿ ಪ್ರಯತ್ನ ಪಡ್ತಾರೆ ಅಂತ ಅರ್ಥ. ಇಂದ್ರಿಯಾಣಾಂ ನಿಯಮನಂ ಹಿ ಶ್ರೋತ್ರಾದೀನಿ ಇತ್ಯಾದಿನ ಉಕ್ತಂ. ಅತ್ರ ತು ಇಂದ್ರಿಯೇಭ್ಯ ಪರಾಹ್ಯರ್ಥಃ ಅರ್ಥೇಭ್ಯಶ್ಚ ಪರಂ ಮನಃ ಇತಿವತ್ ವಿಷಯ ಮನಸೋಃ ಹಿ ನಿಯಮನಂ ಕ್ರಮೇಣ ಉಚ್ಯತೆ. ಆದ್ದರಿಂದ ವಿಷಯವೂ ಮತ್ತು ಮನಸ್ಸು ಕ್ರಮವಾಗಿ ಇಲ್ಲಿ ಹೇಳಲ್ಪಟ್ಟಿದೆ. ಅಂದರೆ ವಿಷಯಗಳು ಬರದೇ ಇರುವ ಹಾಗೆ ಮಾಡಬೇಕು. ಅಲ್ಲಿ ಕಠೋಪನಿಷತ್ತಲ್ಲಿ ಹೇಳಿದ ಇಂದ್ರಿಯೇಭ್ಯ ಪರಾಹ್ಯರ್ಥಃ ಅರ್ಥೇಭ್ಯಶ್ಚ ಪರಂ ಮನಃ ಅಂತ ಹೇಳಿರೋದ್ರಿಂದ ಇಂದ್ರಿಯಗಳನ್ನು ಮೊದಲು ನಿಯಮನ ಮಾಡಿ, ಅದಕ್ಕಿಂತ ಅರ್ಥಗಳನ್ನು ವಿಷಯಗಳನ್ನು ನಿಯಮನ ಮಾಡಿದ್ರೆ ಇಂದ್ರಿಯಗಳ ನಿಯಮನ ಬರುತ್ತೆ. ಅದನ್ನು ಮನಸ್ಸನ್ನು ನಿಯಮನ ಮಾಡಿದ್ರೆ ವಿಷಯಗಳ ನಿಯಮನ ಮಾಡುತ್ತೆ. ಅದರಿಂದ ಇಲ್ಲಿ ಇಂದ್ರಿಯಗಳು, ಮನಸ್ಸು ಇದೆಲ್ಲವೂ ಕೂಡ ಕ್ರಮದಲ್ಲಿ ಹೇಳಲ್ಪಟ್ಟಿದೆ. ವಿಷಯಸ್ಯ ನಿಯಮನಂ ನಾಮ ದೂರೀಕರಣ ತತ್ ಸನ್ನಿಧಿ ಪರಿಹಾರ ಇತಿ ಯಾವತ್. ನಿಯಮನ ಮಾಡೋದು ಅಂದರೆ ಏನರ್ಥ ಅಂತ ಹೇಳಿದ್ರೆ ಅದನ್ನು ದೂರ ಇರೋ ಹಾಗೆ ಮಾಡೋದು, ಸನ್ನಿಧಿ ಪರಿಹಾರ, ಹತ್ರ ಇಲ್ಲದೆ ಇರೋ ಹಾಗೆ ಮಾಡ್ಕೋಬೇಕು. ತಥೈವ ಇಂದ್ರಿಯಾಣಾಂ ತತ್ ಪ್ರವಣತಾ ನಿವರ್ತತೆ ಇತಿ ಭಾವ. ಅದರಿಂದಲೇ ಪ್ರಾವಣ್ಯವು ಹೋಗುತ್ತೆ ಅದರಲ್ಲಿ. ಕಸ್ತರ್ಹಿ ಇಂದ್ರಿಯಾಗ್ನಿಷು ಶಬ್ದಾದೇಹೇ ಹೋಮೋ ನಾಮ. ಇಂದ್ರಿಯ ಅನ್ನುವ ಅಗ್ನಿಯಲ್ಲಿ ಶಬ್ದ ಅನ್ನುವುಗಳ ಹೋಮ ಮಾಡಬೇಕು ಅಂದರೆ ಏನರ್ಥ? ಹೋಮೇನ ಹವಿಷಃ ವಿನಾಶಃ ಕ್ರಿಯತೆ. ಅದಕ್ಕೊಂದು ಟೆಕ್ನಿಕಲ್ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಸ್ವಾಮಿ ದೇಶಿಕನ್. ಇದೆಲ್ಲ ಅವರು ಭಾಳ ಸ್ವಾರಸ್ಯವಾಗಿ ಮಾಡ್ತಾರೆ. ಇದಕ್ಕೆ ಅರ್ಥಕ್ಕೆ ಅನುಗುಣವಾಗಿ ಅರ್ಥವನ್ನು, ಅದಕ್ಕೆ ಶಬ್ದಗಳಿಗೆ ಅನುಗುಣವಾಗಿ ಉಚಿತವಾದ ಅರ್ಥವನ್ನೇ ಹೇಳ್ತಾರೆ ಇಲ್ಲಿಯೂ ಕೂಡ. ಹೋಮೇನ ಹವಿಷಃ ವಿನಾಶ. ಹೋಮ ಮಾಡುವುದು ಅಂತ ಹೇಳಿದ್ರೆ ಏನು? ಹವಿಸ್ಸಿನ ನಾಶವಾಗುತ್ತೆ. ಹವಿಸ್ಸನ್ನು ಅಗ್ನಿಯಲ್ಲಿ ಸಮರ್ಪಣೆ ಮಾಡಿದ್ರೆ ಏನಾಗುತ್ತೆ? ಹವಿಸ್ಸು ನಷ್ಟವಾಗಿಬಿಡುತ್ತೆ. ತದ್ವದತ್ರ ಶಬ್ದಾದೇಹೇ ಇಂದ್ರಿಯೇಷು ವಿನಾಶ ನಾಮ ತತ್ ಸಂಬಂಧ ವಿನಾಶ ವಿವಕ್ಷಿತ. ಅದನ್ನ ಹೋಮ ಮಾಡ್ತಾರೆ ಅಂತ ಹೇಳ್ಬೋದು ಅಂದರು. ಶಬ್ದಾದೇಹೇ ಇಂದ್ರಿಯೇಷು ವಿನಾಶ ಹೇಳಿದ್ರೆ ಅಲ್ಲಿ ಇಲ್ಲಿ ಹೇಳುವಾಗ ಶಬ್ದಾದೀನ ವಿಷಯಾನ ಇಂದ್ರಿಯಾಗ್ನಿಷು ಜುಕ್ವತಿ, ಇಂದ್ರಿಯಗಳಲ್ಲಿ ಹೋಮ ಮಾಡ್ತಾರೆ ಅಂದರೆ ಶಬ್ದಾದಿ ವಿಷಯಗಳು ಅಲ್ಲಿ ಹವಿಸ್ಸಿನಂತೆ ನಾಶವಾಗಬೇಕು. ಆದರೆ ಇಲ್ಲಿ ಶಬ್ದಾದಿ ಇಂದ್ರಿಯೇಷು ವಿನಾಶ ಅಂದ್ರೇನು? ಸಂಬಂಧ ವಿನಾಶ. ಶಬ್ದಕ್ಕೂ ಇಂದ್ರಿಯಗಳಿಗೂ ಸಂಬಂಧವಿದೆ. ಆ ಸಂಬಂಧವಿಲ್ಲದೆ ಇರೋ ಹಾಗೆ ಮಾಡೋದೇ ಅಲ್ಲಿ ಹೋಮ. ಹವಿಸ್ಸಿನಂತೆ ಹೋಮ ಮಾಡೋದು, ಹವಿಸ್ಸನ್ನು ತೆಗೆದುಕೊಂಡು ಅಗ್ನಿಯಲ್ಲಿ ಅನ್ನೋ ಹಾಗೆ ಅರ್ಥ ಮಾಡಬೇಕು. ಅಥವಾ ಶ್ರೋತ್ರಾದೀನಿತ್ಯತ್ರ ವಿಷಯ ಸನ್ನಿಧಿ ಪರಿಹಾರ ಇಹತು ತತ್ ಸನ್ನಿಹಿತಾನಾಮಪಿ ವಿಷಯಾಣ ಅಕಿಂಚಿತ್ ಕರತ್ವ ಆಪಾದನ. ಇದನ್ನು ಸ್ಪಷ್ಟಪಡಿಸ್ತಾರೆ ಇಲ್ಲಿ. ಈ ಭಾಗವೇ ಸ್ಪಷ್ಟವಾಗಿ ತಿಳಿಯುತ್ತೆ ನಮಗೆ. ಶ್ರೋತ್ರಾದೀನಿತ್ಯತ್ರ ವಿಷಯ ಸನ್ನಿಧಿ ಪರಿಹಾರ, ಹತ್ತಿರದಲ್ಲಿ ವಿಷಯ ಇಲ್ಲದೆ ಇರೋ ಹಾಗೆ ಮಾಡ್ಕೊಳ್ಬೇಕು. ಅದು ವಿಷಯ ಸನ್ನಿಧಿ ಪರಿಹಾರ. ಅದು ಮೊದಲನೆಯ ಭೇದ. ಶ್ರೋತ್ರಾದೀನಿ ಇಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜುಹ್ವತಿ ಅಂತ. ಶ್ರೋತ್ರೇಂದ್ರಿಯಗಳನ್ನು ಅದನ್ನು ನಿಯಮನ ಮಾಡೋದು ಅಂದರೆ ವಿಷಯದ ಸನ್ನಿಧಿ ಪರಿಹಾರ, ವಿಷಯಗಳು ಹತ್ತಿರ ಬರದೇ ಇರೋ ಹಾಗೆ ಮಾಡೋದು. ಎರಡನೆಯದು ಹೇಳಿರೋದು ಶಬ್ದಾದೀನಿ ವಿಷಯಾನ ಇಂದ್ರಿಯಾಗ್ನಿಷು ಅಂತ ಹೇಳಿರುವಾಗ, ವಿಷಯಗಳನ್ನು ಇಂದ್ರಿಯಗಳಿಂದ ನಿಯಮನ ಮಾಡೋದು ಅಂತ ಹೇಳುವಾಗ ವಿಷಯಾಣ ಸನ್ನಿಹಿತಾನಾಮಪಿ ಅಕಿಂಚಿತ್ ಕರತ್ವ ಆಪಾದನಂ. ಹತ್ತಿರದಲ್ಲಿ ಇದ್ದರೂ ಅದರಿಂದ ಯಾವ ವಿಧವಾದ ವಿಕಾರವು ಇವನಲ್ಲಿ ಉಂಟಾಗಬಾರದು, ಆ ರೀತಿ ಮಾಡ್ಕೊಳ್ಳೋದು. ಅದರ ಕೆಲಸ ಆಗಬಾರ್ದು ಇವನಲ್ಲಿ. ಆದ್ದರಿಂದ ವಿಷಯಗಳು ಸನ್ನಿಹಿತವಾಗಿದ್ದರೂ ಕೂಡ ಅದು ಇವನನ್ನು ಬಾಧಿಸಬಾರ್ದು, ಇವನಲ್ಲಿ ಯಾವ ವಿಕಾರವನ್ನು ಉಂಟು ಮಾಡಬಾರ್ದು, ಅದರ ಕೆಲಸ ಏನು ನಡಿಬಾರ್ದು. ಇಲ್ಲಿ ಅಕಿಂಚಿತ್ ಕರತ್ವ ಆಪಾದನಂ.
ಅದು ಎರಡನೆಯ ಭೇದ. ಮೊದಲನೆಯದು ಇಂದ್ರಿಯಗಳಿಗೆ ವಿಷಯ ಸನ್ನಿಧಿ ಪರಿಹಾರ. ಎರಡನೆಯದು ವಿಷಯಗಳು ಹತ್ತಿರದಲ್ಲಿ ಸನ್ನಿಧಿಯಲ್ಲಿದ್ದರೂ ಸನ್ನಿಹಿತವಾಗಿದ್ದರೂ ಅದರ ಯಾವ ಕೆಲಸವೂ ನಡೆದೇ ಇರೋ ಹಾಗೆ ಮಾಡಬೇಕು, ಅದನ್ನು ನಿಯಮನ ಮಾಡೋದು. ಈ ಎರಡು ಭೇದವನ್ನು ಇಲ್ಲಿ ಹೇಳಿದೆ. ವಿಷಯ ಪ್ರವಣತಾ ನಿವಾರಣ ಇತ್ಯನೇನ ಅತ್ಯಂತ ಸಮಸ್ತ ವಿಷಯ ನಿವೃತ್ತೇ ದುಷ್ಕರತ್ವಾತ್ ನಿಷಿದ್ಧಾದಿಭ್ಯ ಅತ್ಯಂತ ನಿವಾರಣಂ ಧರ್ಮ ಅವಿರುದ್ಧೇಶು ಅತಿಸಂಗ ನಿವೃತ್ತಿಶ್ಚ ವಿವಕ್ಷಿತ. ಇದು ಬಹಳ ಮುಖ್ಯವಾದ ವಿಷಯ ಇಲ್ಲಿ ಹೇಳ್ತಾರೆ. ಶಬ್ದಾದಿ ವಿಷಯ ಪ್ರವಣತಾ ನಿವಾರಣೆ ಪ್ರಯತಂತೆ, ವಿಷಯ ಪ್ರವಣತಾ ನಿವಾರಣೆ ಪ್ರಯತಂತೆ ಅಂತ ಹೇಳಿದ್ರು. ವಿಷಯ ಪ್ರಾವಣ್ಯ ಇಲ್ಲದೆ ಇರೋ ಹಾಗೆ ಮಾಡೋದು, ವಿಷಯಗಳು ಸಂಬಂಧವೇ ಬರದೇ ಇರೋ ಹಾಗೆ ಯಾರು ಮಾಡೋಕ್ಕೆ ಆಗೋದಿಲ್ವಲ್ಲ. ಸಮಸ್ತ ವಿಷಯ ನಿವೃತ್ತೇ ದುಷ್ಕರತ್ವಾತ್, ಸಮಸ್ತ ವಿಷಯಗಳ ನಿವೃತ್ತಿ ಯಾರು ಮಾಡೋಕ್ಕಾಗೋದಿಲ್ಲ, ಸಾಧ್ಯವೇ ಇಲ್ಲ ಅದು. ಆದ್ದರಿಂದ ಮತ್ತೆ ಅದರಿಂದ ಏನು ಅರ್ಥ ಮಾಡಬೇಕು ಅದಕ್ಕೆ ಅಂದರೆ, ನಿಷಿದ್ಧವಾದದ್ದು ಕೆಲವಿದೆ, ಧರ್ಮಕ್ಕೆ ವಿರುದ್ಧವಲ್ಲದ್ದು ಕೆಲವಿದೆ. ಆದ್ದರಿಂದ ನಿಷಿದ್ಧವಾದವುಗಳಿಂದ ಅತ್ಯಂತ ನಿವಾರಣ, ಧರ್ಮಕ್ಕೆ ಅವಿರುದ್ಧವಾದರಲ್ಲಿ ಸಂಘ ಏರ್ಪಡದೇ ಇರುವ ಮಾಡಿಕೊಂಡು ಸಂಘ ನಿವೃತ್ತಿ. ಈ ಈ ವಿಧವಾದ ಪ್ರಾವಣ್ಯವನ್ನು ನಿವಾರಣೆ ಮಾಡೋದು ಎರಡನೇದರಲ್ಲಿ ಹೇಳಲ್ಪಟ್ಟಿದೆ. ಶಬ್ದಾದೀನಿ ವಿಷಯ ಅಂದರೆ ವಿಷಯಗಳಿಗೂ ಇಂದ್ರಿಯಗಳಿಗೂ ಸನ್ನಿಹಿತವಾಗಿದ್ದರೂ ಅದನ್ನು ಕೆಲಸ ಮಾಡದೇ ಇರೋ ಹಾಗೆ ಮಾಡಬೇಕು ಅಂತ ಹೇಳಿದ್ರೆ, ಧರ್ಮಕ್ಕೆ ಅವಿರುದ್ಧವಾದ ವಿಷಯಗಳು ಸಂಬಂಧವೂ ಉಂಟಾಗುತ್ತೆ, ವಿರುದ್ಧವಾದದ್ದು ಉಂಟಾಗುತ್ತೆ. ವಿರುದ್ಧವಾದದ್ದನ್ನು ನಿವಾರಣೆ ಮಾಡಬೇಕು, ಅದರಿಂದ ಇವನಿಗೆ ಯಾವ ಬಾಧೆಯೂ ಏರ್ಪಡಬಾರ್ದು. ಧರ್ಮಕ್ಕೆ ವಿರುದ್ಧವಲ್ಲದ ವಿಷಯಗಳು ಸಂಬಂಧಪಟ್ಟರೆ ಅದರಲ್ಲಿ ಇವನಿಗೆ ಸಂಘ ಬರಬಾರ್ದು, ಅಟ್ಯಾಚ್ಮೆಂಟ್ ಬರಬಾರ್ದು, ಮತ್ತೆ ಮತ್ತೆ ಅದನ್ನೇ ಮಾಡೋಣ ಅನ್ನುವಂತಹ ಆಸಕ್ತಿ ಉಂಟಾಗಬಾರ್ದು, ಅದರಲ್ಲಿ ಸಂಘ ಏರ್ಪಡಬಾರ್ದು. ಅಸಕ್ತಃ ಸುಖಮನ್ವಭೂತ್ ಅಂತ ಕಾಳಿದಾಸ ಹೇಳ್ತಾನೆ ದಿಲೀಪನಿಗೆ. ಆ ರೀತಿ ಅಸಕ್ತನಾಗಿ ಸುಖವನ್ನು ಅನುಭವಿಸಿದ ತಾನಾಗಿಯೇ ಬಂದದ್ದನ್ನು ಅನುಭವಿಸಬೇಕು, ಆದರೆ ಸಂಘವಿಲ್ಲದೆ ಅನುಭವಿಸಬೇಕು. ಅದು ಇಲ್ಲಿ ಹೇಳಲ್ಪಟ್ಟಿದೆ. ಅಂದರೆ ಅತ್ಯಂತ ನಿವಾರಣೆ ಅನ್ನೋದು ಸಾಧ್ಯವೇ ಇಲ್ಲ ಪೂರ್ಣವಾಗಿ. ಆದ್ದರಿಂದ ಇಂದ್ರಿಯ ವಿಷಯ ಪ್ರವಣತಾ ನಿವಾರಣೆ ಪ್ರಯತಂತೆ ಅಂತ ಹೇಳಿದಾಗ ಈ ರೀತಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಸ್ಪಷ್ಟಪಡಿಸ್ತಾರೆ ಇಲ್ಲಿ. ಧರ್ಮ ಅವಿರುದ್ಧವಾದದ್ರಲ್ಲಿ ಸಂಘ ನಿವೃತ್ತಿ, ವಿರುದ್ಧವಾದರಲ್ಲಿ ಅತ್ಯಂತ ನಿವಾರಣ, ಈ ರೀತಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಸರ್ವಾಣಿ ಇಂದ್ರಿಯ ಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೇ ಆತ್ಮ ಸಂಯಮ ಯೋಗಾಗ್ನೌ ಜುಹ್ವತಿ ಜ್ಞಾನದೀಪಿತೆ. ಸರ್ವಾಣಿ ಇಂದ್ರಿಯ ಕರ್ಮಾಣಿ ಪ್ರಾಣಕರ್ಮಾಣಿ ಚ ಅಪರೇ, ಇಂದ್ರಿಯ ಕರ್ಮಗಳು ಪ್ರಾಣಕರ್ಮಗಳು ಇದೆಲ್ಲವೂ ಕೂಡ ಜ್ಞಾನದೀಪಿತೆ ಮನಸ್ಸಂಯಮಯೋಗಾಗ್ನೌ, ಜ್ಞಾನದಿಂದ ಪ್ರಕಾಶಿಸಲ್ಪಟ್ಟ ಮನಸ್ಸಿನ ಸಂಯಮ ಅನ್ನುವ ಅಗ್ನಿಯಲ್ಲಿ. ಸರ್ವಾಣಿ ಇಂದ್ರಿಯ ಕರ್ಮಾಣಿ ಪ್ರಾಣಕರ್ಮಾಣಿ ಚ ಜುಹ್ವತಿ, ಪ್ರಾಣಕರ್ಮಗಳನ್ನು ಎಲ್ಲವನ್ನು ಇಲ್ಲಿ ಹೇಳಿರೋದು ಮನಸ್ಸಃ ಇಂದ್ರಿಯ ಪ್ರಾಣ ಕರ್ಮ ಪ್ರವಣತಾ ನಿವಾರಣೆ ಪ್ರಯತಂತೆ. ಇದು ಒಂದು ವಿಧವಾದ ಕರ್ಮಭೇದ. ಕರ್ಮಯೋಗದಲ್ಲಿ ಮನಸ್ಸಿನ ಒಂದು ನಿಯಮನ ಇಲ್ಲಿ ಹೇಳಲ್ಪಡುತ್ತೆ. ಆದ್ದರಿಂದ ಮೊದಲು ಇಂದ್ರಿಯಗಳು, ಆಮೇಲೆ ವಿಷಯಗಳು, ಆಮೇಲೆ ಮನಸ್ಸು. ಇಂದ್ರಿಯೇಭ್ಯ ಪರಾಕೀರ್ತಾ ಅರ್ಥೇಭ್ಯಶ್ಚ ಪರಂ ಮನಃ ಅಂತ ಹೇಳೋ ಕ್ರಮದಲ್ಲಿ ಇಂದ್ರಿಯಗಳು, ವಿಷಯಗಳು, ಮನಸ್ಸು, ಆ ಕ್ರಮದಲ್ಲಿ ಇದು ಹೇಳ್ಕೊಂಡು ಬರ್ತಿರುವಾಗ ಇಂದ್ರಿಯಗಳ ವಿಷಯ ಆಯಿತು, ಆಮೇಲೆ ವಿಷಯಗಳ ನಿಯಮನವಾಯಿತು, ಇಲ್ಲಿ ಮನಸ್ಸಿನ ನಿಯಮನ ಹೇಳಲ್ಪಡುತ್ತೆ ಅನ್ನೋದು ತಿಳಿಸ್ತಾರೆ. ಇಲ್ಲಿ ಎಲ್ಲ ಇಂದ್ರಿಯ ಕರ್ಮಗಳು, ಪ್ರಾಣ ಕರ್ಮಗಳು ಇದೆಲ್ಲವನ್ನು ಕೂಡ ಆತ್ಮ ಜ್ಞಾನದೀಪಿತೆ ಮನಸ್ಸಂಯಮ ಯೋಗಾಗ್ನೌ, ಜ್ಞಾನದೀಪಿತವಾದ ಅಂದರೆ ಅವನಿಗೆ ಆತ್ಮದ ಅನುಸಂಧಾನದಿಂದ ಅವನಿಗೆ ಇಲ್ಲಿ ಜ್ಞಾನದೀಪಿತತ್ವಂ ಅಂದರೆ ಹೇಳ್ತಾರೆ ದೇಹಾತಿರಿಕ್ತ ಶುದ್ಧಾತ್ಮ ಸ್ವರೂಪ ಅನುಸಂಧಾನ ಮೂಲತ್ವಂ ಅಂತ ಹೇಳೋದು. ದೇಹಾತಿರಿಕ್ತ ಶುದ್ಧಾತ್ಮ ಸ್ವರೂಪ ಅನುಸಂಧಾನ ಮೂಲತ್ವಂ ಜ್ಞಾನದೀಪಿತತ್ವಂ ಅಂತ ಹೇಳೋದು. ಅದರಿಂದ ಜ್ಞಾನದಿಂದ ಪ್ರಕಾಶಿತವಾದದ್ದು ಅಂತ ಹೇಳಿದ್ರೆ ದೇಹಾತ್ಮ ಭ್ರಮೆ ಇಲ್ಲದೇ ಇರುವಂಥ ಪ್ರಕೃತಿ ವಿಯುಕ್ತವಾದ ಶುದ್ಧಾತ್ಮ ಸ್ವರೂಪದ ಅನುಸಂಧಾನದಿಂದ ಅವನು ಜ್ಞಾನದೀಪಿತೆ ಆತ್ಮ ಸಂಯಮ ಯೋಗಾಗ್ನೌ ಜುಹ್ವತಿ ಅಂತ ಹೇಳೋದು. ಎರಡು ಕರ್ಮಗಳನ್ನು, ಇದರ ಎಲ್ಲ ವ್ಯಾಪಾರಗಳನ್ನು ಅದರಲ್ಲಿ ಸಮರ್ಪಣೆ ಮಾಡ್ತಾನೆ.
ಜ್ಞಾನದೀಪಿತೆ ಮನಸ್ಸಂಯಮ ಯೋಗ ಅಗ್ನವು, ಮನಸ್ಸಿನ ಸಂಯಮ ಅನ್ನುವಂತಹ ಸಂಯಮ ಯೋಗ ಅನ್ನುವ ಒಂದು ಅಗ್ನಿ, ಅದರಲ್ಲಿ ಸರ್ವಾಣಿ ಇಂದ್ರಿಯ ಕರ್ಮಾಣಿ, ಇಂದ್ರಿಯಗಳ ಕರ್ಮಗಳೇನು, ಪ್ರಾಣ ಕರ್ಮಗಳೇನು, ಇದನ್ನೆಲ್ಲ ಹೋಮ ಮಾಡ್ತಾನೆ ಅಂತ ಹೇಳಿದ್ರೆ, ಮನಸಃ ಇಂದ್ರಿಯ ಪ್ರಾಣ ಕರ್ಮ ಪ್ರವಣತ ನಿವಾರಣೆ ಪ್ರಯತಂತೆ. ಇಂದ್ರಿಯ ಮತ್ತು ಪ್ರಾಣದ ಕರ್ಮಗಳಲ್ಲಿ ಪ್ರಾವಣ್ಯವನ್ನು ಹೊಂದದೇ ಇರುವ ಹಾಗೆ ಮಾಡುವಂತಹದ್ದು ಅನ್ನೋದು ಇಲ್ಲಿ ಹೇಳಲ್ಪಡುತ್ತೆ. ಇಂದ್ರಿಯಾರ್ಥಯೋ ನಿಯಮನೆ ಅಭಿಹಿತೆ, ಇಂದ್ರಿಯ ಮತ್ತು ವಿಷಯಗಳ ನಿಯಮನ ಹೇಳಲ್ಪಟ್ಟ ಮೇಲೆ ಅರ್ಥೇಭ್ಯಶ್ಚ ಪರಂ ಮನಃ ಇತಿ ಕ್ರಮೇಣ ಮನಯೇವ ನಿಯಂತವ್ಯತೆಯ ವಕ್ತವ್ಯಂ. ಅತ್ರ ಅತಃ ಆತ್ಮಸಂಯಮ ಶಬ್ದೇನ ಮನೋನಿಯಮನ ಉಚ್ಯತೆ. ಮನಸ್ಸಂಯಮ ಯೋಗಾಗ್ನೋ, ಮನಸ್ಸಿನ ನಿಯಮನವು ಹೇಳಲ್ಪಡುತ್ತೆ ಇಲ್ಲಿ. ಅದು ಒಂದು ರೀತಿಯಾದ ಕರ್ಮಯೋಗ. ಮನಸ್ಸಂಯಮ ಏವ ಯೋಗ ಸಾಧನತ್ವಾದಿನ ಯೋಗ, ಮನಸ್ಸಿನ ಸಂಯಮ ಮಾಡುವುದೇ ಒಂದು ಯೋಗಕ್ಕೆ ಸಾಧನ. ಅಥವಾ ಮನಸ್ಸಂಯಮಸ್ಯ ವಾ ಯೋಗ ಪ್ರಾಪ್ತಿಯಾದಿ, ಯೋಗ ಅಂದರೆ ಸಂಬಂಧ, ಪ್ರಾಪ್ತಿ ಎನ್ನುವ ಅರ್ಥದಲ್ಲಿ ಮನಸ್ಸಂಯಮ ಯೋಗ ಅಂದರೆ ಮನಸ್ಸಂಯಮದ ಪ್ರಾಪ್ತಿ, ಮನಸ್ಸನ್ನು ನಿಯಮನ ಮಾಡುವಂಥದ್ದು. ಅದುವೇ ಒಂದು ಅಗ್ನಿ ಅಂತ ಹೇಳಲ್ಪಟ್ಟಿದೆ. ಅದು ಜ್ಞಾನದೀಪಿತ, ಜ್ಞಾನದಿಂದ ಪ್ರಕಾಶಿತವಾದದ್ದು ಅಂದರೆ ಏನರ್ಥ ಅಂದರೆ ದೇಹಾತಿರಿಕ್ತ ಶುದ್ಧಾತ್ಮ ಸ್ವರೂಪ ಅನುಸಂಧಾನ ಮೂಲತ್ವಂ, ಆತ್ಮ ಅನುಸಂಧಾನದಿಂದ, ದೇಹಕ್ಕಿಂತ ಬೇರೆಯಾದ ಆತ್ಮನು ಅನ್ನುವ ಅನುಸಂಧಾನದಿಂದ. ಶ್ರೋತ್ರಾದೀನಾಂ ಶಬ್ದಾದೀನಾಮಿವ ಚ ಅತ್ರ ಹೋತವ್ಯತೆಯ ಉಕ್ತಾನಾಂ ಇಂದ್ರಿಯಕರ್ಮಣಾಂ ಪ್ರಾಣಕರ್ಮಣಾಂಚ ನಿಯಮನ ಮುಚ್ಯತೆ ಚೇತ್ ಪೌನರುಕ್ತ್ಯ ದೋಷಸ್ಯ ರೀತಿ ಶಂಕಾವಿಲಾಸಾಯ ಮನಸಃ ಅಂತ ಹೇಳ್ತಂದೆ. ಇಲ್ಲಿ ಮನಸ್ಸಿನ ನಿಯಮನ ಹೇಳಲ್ಪಡುತ್ತೆ. ಇಂದ್ರಿಯ ಕರ್ಮ ಅಂದರೆ ಯಾವುದು, ಪ್ರಾಣಕರ್ಮ ಅಂದರೆ ಯಾವುದು ಸ್ಪಷ್ಟಪಡಿಸ್ತಾರೆ ಇಲ್ಲಿ. ದರ್ಶನ ಸ್ಪರ್ಶನಾದಿಕಂ, ವಚನ ಆದಾನಾದಿಕಂ, ವಚನಾದಾನ ವಚನವನ್ನು ಕೊಡೋದು, ದರ್ಶನ ಸ್ಪರ್ಶನ ಮೊದಲ ಇಂದ್ರಿಯಗಳ ವಿಷಯ. ಮತ್ತು ಪ್ರಾಣಕರ್ಮ ಉಚ್ಛ್ವಾಸ ನಿಶ್ವಾಸಾದಿಕಂ, ಇದೆಲ್ಲ ಪ್ರಾಣಕರ್ಮಗಳು. ಇದನ್ನೆಲ್ಲ ಅವನು ನಿಯಮನ ಮಾಡಬೇಕು ಅಂತ ಹೇಳಿದೆ. ಅಥವಾ ಪ್ರಾಣ ಸಂವಾದಾರಿಸಿದ್ದ ಇಂದ್ರಿಯ ವ್ಯಾಪಾರಾದಿ ಹೇತು ಸೂಕ್ಷ್ಮ ವ್ಯಾಪಾರ ವಿಶೇಷ, ಪ್ರಾಣ ಸಂವಾದಾದಿಸಿದ್ಧ ಇಂದ್ರಿಯ ವ್ಯಾಪಾರಾದಿ ಹೇತು ಸೂಕ್ಷ್ಮ ವ್ಯಾಪಾರ, ಇಂದ್ರಿಯ ವ್ಯಾಪಾರಕ್ಕೆಲ್ಲ ಪ್ರಾಣವೇ ಕಾರಣ ಅಂತ ಹೇಳಲ್ಪಟ್ಟಿದೆ. ಇದೆಲ್ಲ ಉಪನಿಷತ್ತಲ್ಲಿ ಹೇಳಲ್ಪಟ್ಟ ಪ್ರಾಣ ಸಂವಾದ ಪ್ರಕರಣ ಅಂತ ಹೇಳಿ. ಪ್ರಾಣಕ್ಕೂ ಇಂದ್ರಿಯಗಳಿಗೂ ಒಂದು ಪೈಪೋಟಿ ನಡೆಯುತ್ತೆ. ಇಂದ್ರಿಯಗಳೆಲ್ಲ ನಾನೇ ಹೆಚ್ಚು ಅಂತ ಹೇಳಿದಾಗ ಒಂದೊಂದು ಅವೆಲ್ಲ ಒಂದು ಪ್ರಾಣ ನಾನು ಹೆಚ್ಚು ಅಂತ ಹೇಳ್ತು. ಎಲ್ಲರೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದರೆ ಏನು ಅಂದರೆ ಒಬ್ಬೊಬ್ಬರಾಗಿ ಬಿಟ್ಟು ಹೋಗೋಣ ಈ ದೇಹನ, ಏನಾಗುತ್ತೆ ನೋಡೋಣ ಅಂತ. ಕಣ್ಣು ಬಿಟ್ಟು ಹೋಯಿತು, 1 ವರ್ಷ ಬಿಟ್ಕೊಂಡು ಬಂದು ನೋಡಿದ್ರೆ ಅವನ ಪಾಟಿಗೆಲ್ಲ ಕೆಲಸ ಮಾಡ್ತಾ ಇದ್ದ. ಕಣ್ಣು ಹೋದರೂ ಹಾಗೆ ಮ್ಯಾನೇಜ್ ಮಾಡ್ತಾ ಇದ್ದ, ಹಾಗೆ ತನ್ನ ಪಾಟಿಗೆ ಕೆಲಸ ಮಾಡ್ಕೊಳ್ತಿದ್ದ. ಸರಿ, ಶ್ರೋತ್ರೇಂದ್ರಿಯ ಹೋಯಿತು, ಆಗಲೂ ಏನಾಗಲಿಲ್ಲ. ಈ ರೀತಿ ಒಂದೊಂದಾಗಿ ಇಂದ್ರಿಯಗಳು ಬಿಟ್ಟು ಹೋದವು. ಆ ಇಂದ್ರಿಯಗಳು ಇಲ್ಲದೆ ಹೋದರೂ ಕೂಡ ಇವನು ತನ್ನ ಪಾಟಿಗೆ ಮಿಕ್ಕ ಇಂದ್ರಿಯಗಳ ಸಹಾಯದಿಂದ ಹೇಗೋ ತನ್ನ ವ್ಯಾಪಾರಗಳನ್ನೆಲ್ಲ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದ. ಪ್ರಾಣ ಹೇಳ್ತೀವಿ ಇವಾಗ ನಾನು ಸ್ವಲ್ಪ ಹೋಗಿ ಬರ್ತೀನಿ ಅಂತ ಹೇಳಿ ಒಂದು ಕ್ಷಣ ಹೋಗೋಕ್ಕೆ ಆರಂಭಿಸ್ತು, ಎಲ್ಲ ಇಂದ್ರಿಯಗಳು ಅದ್ರ ಹಿಂದೆ ಹೋಗೋಕ್ಕೆ ಆರಂಭಿಸ್ಬಿಡುತ್ತೆ. ಆಗ ಪ್ರಾಣದಿಂದಲೇ ಇದೆಲ್ಲ ಕೂಡ ಧರಿಸಲ್ಪಟ್ಟಿದೆ. ಪ್ರಾಣದ ಆಧಾರ. ಪ್ರಾಣ ಇಲ್ಲದೆ ಹೋದರೆ ಇದು ಯಾವುದೂ ಇದಕ್ಕೆ ಸಾಧ್ಯವೇ ಇಲ್ಲ. ಅದನ್ನ ನೀನೇ ಜ್ಯೇಷ್ಠ ಶ್ರೇಷ್ಠ ಅಂತ ಎಲ್ಲ ನಿರ್ಧಾರ ಮಾಡೋದು. ಪ್ರಾಣವನ್ನು ನೀನೇ ಜ್ಯೇಷ್ಠ ಶ್ರೇಷ್ಠ ಮೊದಲಾದದೆಲ್ಲ ಪ್ರಾಣ ಸಂವಾದದಲ್ಲಿ ಬರುತ್ತೆ. ಅದು ಪ್ರಾಣ ಸಂವಾದ ಪ್ರಕರಣ. ಅದರಲ್ಲಿ ಹೇಳಲ್ಪಟ್ಟ ಇಂದ್ರಿಯ ವ್ಯಾಪಾರಿಗಳಿಗೆ ಕಾರಣವಾದ ಸೂಕ್ಷ್ಮವಾದ ಒಂದು ವ್ಯಾಪಾರ ವಿಶೇಷ, ಅದು ಕೂಡ ಪ್ರಾಣಕರ್ಮ ಅಂತ ಹೇಳಬಹುದು. ಒಂದು ಪ್ರಾಣಕರ್ಮ ಅನ್ನೋದರಿಂದ ಎಲ್ಲಕ್ಕೂ ಆಧಾರವಾಗಿರುವಂತಹದ್ದು, ಇಂದ್ರಿಯ ವ್ಯಾಪಾರಗಳಿಗೆ ಕಾರಣವಾಗಿರುವಂತಹದ್ದು. ತೇನ ವಕ್ಷ್ಯಮಾಣ ಪ್ರಾಣಾಯಾಮ ವ್ಯವಚ್ಛೇದ, 15 ಪ್ರಾಣಾಯಾಮದ ವಿಷಯವಲ್ಲ, ಪ್ರಾಣದ ಒಂದು ವ್ಯಾಪಾರ, ಅದಕ್ಕೆ ಕಾರಣ ಇಂದ್ರಿಯ ವ್ಯಾಪಾರ ಕಾರಣವಾಗಿರುವಂತಹ ಒಂದು ಸೂಕ್ಷ್ಮವಾದ ವ್ಯಾಪಾರ, ಅದರ ವಿಷಯ, ಅದನ್ನು ನಿಯಮನ ಮಾಡುವಂಥದ್ದು. ಅತ್ರಾಪಿ ಪ್ರವಣತಾ ನಿವಾರಣ ಶಬ್ದ ತಾತ್ಪರ್ಯಂ ಪೂರ್ವವತ್ ಶ್ರೋತ್ರಾದೀನಾಂ ಪೂರ್ವೋಪಾದಾನಾತ್ ಕರ್ಮೇಂದ್ರಿಯ ಮಾತ್ರ ನಿಯಮನ ಪೂರ್ವಭಾಯಂ ಶ್ಲೋಕ. ಆದ್ದರಿಂದ ಇಲ್ಲಿ ಶ್ರೋತ್ರೇಂದ್ರಿಯಗಳು ಮೊದಲೇ ತೆಗೆದುಕೊಂಡ ಇಲ್ಲಿ ಇಂದ್ರಿಯಾದಿ ಅಂತ ಹೇಳಿರುವಾಗ, ಇಲ್ಲಿ ಸರ್ವಾಣಿ ಇಂದ್ರಿಯ ಕರ್ಮಾಣಿ ಅಂತ ಹೇಳುವಾಗ ಇಲ್ಲಿ ಕರ್ಮೇಂದ್ರಿಯಗಳು ಮಾತ್ರ ನಿಯಮನ ಅಂತಾನು ಹೇಳ್ಬೋದು. ಅಂದರೆ ದರ್ಶನ ಸ್ಪರ್ಶನಾದಿಕಂ ಅಂತ ಹೇಳಿದ್ರು, ಅದರಲ್ಲಿ ಎಲ್ಲವೂ ಬರುತ್ತೆ. ಕರ್ಮೇಂದ್ರಿಯ ಅಂತ ಕೂಡ ಅರ್ಥ ಮಾಡ್ಕೋಬಹುದು ಬೇಕಾದರೆ ಅನ್ನೋದು ಅರ್ಥ ಮಾಡ್ತಾರೆ.
ಇದನ್ನೆಲ್ಲ ನಿಯಮನ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ. ಅಂದರೆ ವಿಷಯಾಂತರ ಸಂಘ ಇರಬಾರ್ದು, ಅದೇ ಪ್ರಧಾನವಾದದ್ದು. ಆದ್ದರಿಂದ ಇಲ್ಲಿ ಮನಸ್ಸಿನ ನಿಯಮನ ಹೇಳಲ್ಪಡುವಂಥದ್ದು. ಇದೆಲ್ಲ ಬೇರೆ ಬೇಡದ ಸಂಘಗಳಲ್ಲಿ ಹೋಗದೆ ಆತ್ಮಸ್ವರೂಪದಿಂದ ದೀಪಿತವಾದ ಜ್ಞಾನ ಅವನಿಗೆ ಆ ಒಂದು ಮನಸ್ಸಿನಿಂದ ಇದನ್ನೆಲ್ಲ ನಿಯಮನ ಮಾಡಬೇಕು ಅನ್ನೋದು ಹೇಳಲ್ಪಡೋದು. ಎಲ್ಲ ಸ್ವಲ್ಪ ಸೂಕ್ಷ್ಮವಾದ ವಿಷಯಗಳು, ಕರ್ಮಯೋಗ ಭೇದಗಳು, ಬೇರೆ ಬೇರೆ ಭೇದಗಳು ಹೇಳಲ್ಪಟ್ಟಿದೆ. ಅದರಲ್ಲಿ ಸಾಮಾನ್ಯವಾಗಿ ತಾತ್ಪರ್ಯ ಚಂದ್ರಿಕೆಯಿಂದ ಕೆಲವು ಅರ್ಥಗಳು ನಮಗೆ ವಿಶೇಷವಾಗಿ ತಿಳಿದು ಬರುತ್ತೆ. ಅದನ್ನ ಸ್ವಲ್ಪ ಸಂಗ್ರಹವಾಗಿ ಅದನ್ನು ಅಧ್ಯಯನ ಮಾಡಿದ್ದೀವಿ. ಈಗ ಮುಗಿಸ್ಕೊಳ್ತೇನೆ, ಮುಂದೆ ಮುಂದುವರಿಸೋಣ ಅಂತ ಹೇಳಿ. ಕವಿತಾರ್ಚಿತಮಾಯ ಕಲ್ಯಾಣ ಗುಣಶಾಲಿನಿ ಶ್ರೀಮತಿ ವೆಂಕಟೇಶಾಯ ವೇದಾಂತ यो नित्यमच्युतपदाम्बुजयुग्मरुक्मव्यामोहतस्तरितराणि विनाय मेने अस्मद् भगवतो श्री रामानुजशरणो शरणं प्रपद्ये। श्रीकृष्णार्पणमस्तु।